ಸೊ ಇವತ್ತು ನಾವು ರಾಯಲ್ ಎನ್ಫೀಲ್ಡ್ ಆ್ಯಸ್ ಅ ಬ್ರ್ಯಾಂಡು ವೈ ಇಟ್ ಈಸ್ ದ ಕಿಂಗ್ ಆಫ್ ಪ್ರೀಮಿಯಂ ಸೆಗ್ಮೆಂಟು. ಅಂದರೆ ನಾನು ಬೇಸಿಕಲಿ ಸೇಲ್ಸ್ ವೈಸ್ ಹೇಳ್ತಾ ಇದ್ದೀನಿ. ಸೊ ಸೇಲ್ಸ್ ವೈಸು ಅಷ್ಟೊಂದು ಸೇಲ್ಸು ಲೈಕ್ 70% ಆಫ್ ದ ಪ್ರೀಮಿಯಂ ಮಾರ್ಕೆಟ್ನ ಯಾವ ಥರ ಆಕ್ಯುಪೈ ಮಾಡಿದೆ. ಬಿಕಾಸ್ ನಿಮಗೆ ಗೊತ್ತು, ರಾಯಲ್ ಎನ್ಫೀಲ್ಡ್ಗೆ ಲವರ್ಸು ಇದ್ದಾರೆ, ರಾಯಲ್ ಎನ್ಫೀಲ್ಡ್ಗೆ ಹೇಟರ್ಸ್ ಇದ್ದಾರೆ, ಕ್ರಿಟಿಕಲಿ ಅದನ್ನು ಚಾಲೆಂಜ್ ಮಾಡ್ತಾರೆ. ಕೆಲವರು ಬ್ಲೈಂಡಾಗಿ ಅದನ್ನು ಹೇಟ್ ಮಾಡ್ತಾರೆ, ಕೆಲವರು ತುಂಬ ಬ್ಲೈಂಡಾಗಿ ಲವ್ ಮಾಡ್ತಾರೆ. ಸೊ ಇಷ್ಟೊಂದೆಲ್ಲ ಇಮೋಷನ್ಸ್ ಇದೆ, ದಟ್ ಈಸ್ ಅ ಸೆಕೆಂಡರಿ ಥಿಂಗು. ಬಟ್ ಮೇನ್ ಪಾರ್ಟ್ ಈಸ್ ಅವರು ಸೇಲ್ಸ್ ನಂಬರು ಹೆವಿ ಹಿಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನು ಕಮ್ಮಿ ಮಾಡೋ ಯಾವುದು ಲಕ್ಷಣಗಳು ಕಾಣ್ತಾ ಇಲ್ಲ ಅವರಲ್ಲಿ. ಸೊ ಯಾಕೆ ಇಷ್ಟು ಸೇಲ್ಸ್ ನಂಬರ್ ಮಾಡ್ತಾ ಇದ್ದಾರೆ? ಜನ ಅಷ್ಟು ಬಕರಾನ, ಅಷ್ಟು ಡಬ್ಬಾ ಬ್ರ್ಯಾಂಡ್ನ ತೊಗೊಳಕ್ಕೆ, ಅವ್ರ ಜನಕ್ಕೆ ಬುದ್ಧಿ ಯೂಸ್ ಮಾಡಿಕೊಂಡೇ ತೊಗೋತಾ ಇದ್ದಾರೆ. ಏನು ಕಾರಣ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ 3 ಥರ ಇದನ್ನು ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಫಸ್ಟು ನೀವು ಅಂದ್ಕೊಳ್ಳೋ ಥರ ದಟ್ ಬಕರಾ ಜನ ಬ್ಲೈಂಡಾಗಿ ಹೌ ದೇ ಬೈ. ಸೊ ಬೇಸಿಕಲಿ ದ ಇನಿಷಿಯಲ್ ಬೈಯಿಂಗ್ ಎಕ್ಸ್ಪೀರಿಯನ್ಸು, ಅದರಿಂದ ಹೌ ಪೀಪಲ್ ಆರ್ ಗೆಟಿಂಗ್ ಮೋಟಿವೇಟೆಡ್ ಟು ಬೈ ರಾಯಲ್ ಎನ್ಫೀಲ್ಡು. ಸೆಕೆಂಡ್ ಬಂದುಬಿಟ್ಟು ಫಾರ್ ಆಲ್ ದೋಸ್ ಎಂಥೂಸಿಯಾಸ್ಟ್, ಸೊ ಅಂದರೆ ಎಕ್ಸ್ಪರ್ಟ್ಸು ಹೂ ಲೈಕ್ ಎಲ್ಲ ಡಿವೈಡ್ ಮಾಡಿಬಿಟ್ಟು ವೆಹಿಕಲ್ಸು ಡಿವಿಷನ್ನು ಕ್ಯಾಟಗರಿ ಎಲ್ಲ ಮಾಡಿಬಿಟ್ಟು ಐಡೆಂಟಿಫೈ ಮಾಡಿದ್ರೂ ದೇ ಎಂಡ್ ಅಪ್ ಬೈಯಿಂಗ್ ದ ರಾಯಲ್ ಎನ್ಫೀಲ್ಡು. ಅಂಥವ್ರು ಏನಕ್ಕೆ ಬೈ ಮಾಡ್ತಾ ಇದ್ದಾರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಆ್ಯಂಡ್ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು, ಆ್ಯಂಡ್ ದಟ್ ಈಸ್ ದ ಕಾಂಟ್ರವರ್ಷಿಯಲ್ ಪಾರ್ಟ್. ಬೇಸಿಕಲಿ ರಾಯಲ್ ಎನ್ಫೀಲ್ಡ್ ಆಸ್ ಅ ಬ್ರ್ಯಾಂಡ್ಗೆ ಒಳ್ಳೆ ನೇಮು ಇದೆ, ಕೆಟ್ಟ ನೇಮು ಇದೆ, ಆ್ಯಂಡ್ ಅದಕ್ಕೆ ಇಶ್ಯೂಸ್ ಡೆಫಿನೆಟ್ಲಿ ಬಂದಿದೆ ರಾಯಲ್ ಎನ್ಫೀಲ್ಡ್ಗೆ. ಲೈಕ್ ಎವ್ರಿ ಅದರ್ ಬ್ರ್ಯಾಂಡು, ಐ ಮೀನ್ ರಾಯಲ್ ಎನ್ಫೀಲ್ಡ್ ಇಸ್ ನಾಟ್ ದ ಓನ್ಲಿ ಬ್ರ್ಯಾಂಡ್ ಹ್ಯಾವಿಂಗ್ ಇಶ್ಯೂಸ್, ಬಟ್ ಅದಕ್ಕೆ ಇಶ್ಯೂಸ್ ಇದೆ. ಡಿಸ್ಪೈಟ್ ದೋಸ್ ಇಶ್ಯೂಸು, ವೈ ಪೀಪಲ್ ಬ್ಯಾಕ್ ಬೈಯಿಂಗ್ ದೀಸ್ ವೆಹಿಕಲ್ಸು ಫ್ರಮ್ ರಾಯಲ್ ಎನ್ಫೀಲ್ಡು, ಅದನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಹಾಯ್, ನನ್ನ ಹೆಸರು ವಿಶಾಖ್. ವೆಲ್ಕಮ್ ಟು ರಾಯಲ್ ವಾಯೇಜರ್. ಫಸ್ಟ್, ಆ್ಯಸ್ ಪರ್ ಲಾಟ್ ಆಫ್ ಪೀಪಲ್ಲು ದ ಬಕ್ರಾ ಜನ ಹೂ ಬೈ ದ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಅಂತಲೇ ಅಂದ್ಕೊಳ್ಳೋಣ. ಬಟ್ ಟು ಬಿ ಸೀರಿಯಸ್ಸು, ಇಟ್ ಈಸ್ ಮೋರ್ ಅಬೌಟ್ ದ ಇನಿಷಿಯಲ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇದರಲ್ಲಿ ನಾನು ಫಸ್ಟ್ ಪಾಯಿಂಟ್ ನಾನು ಹೇಳ್ತೀನಿ, ಇನಿಷಿಯಲ್ ಪರ್ಸೆಪ್ಷನ್. ಸೊ ಇನಿಷಿಯಲ್ ಪರ್ಸೆಪ್ಷನ್ ಏನು, ಯಾವ ಥರ ಬಿಲ್ಡ್ ಮಾಡುತ್ತೆ ರಾಯಲ್ ಎನ್ಫೀಲ್ಡ್, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೆಕೆಂಡ್ ಬಂದುಬಿಟ್ಟು ಶೋರೂಮಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಓವರ್ ಆಲು ವಿಚ್ ಮೇಕ್ಸ್ ಪೀಪಲ್ ಬೈ. ಸೊ ಇನಿಷಿಯಲ್ ಪರ್ಸೆಪ್ಷನ್ ಆಫ್ ದ ಬ್ರ್ಯಾಂಡ್ ವಿಚ್ ಇಸ್ ಲೈಕ್ ದ ಬೇಸಿಕ್ ಥಿಂಗ್ಸ್. ನೀವು ಕಾಮನ್ ಆಗಿ ರಾಯಲ್ ಎನ್ಫೀಲ್ಡ್ ಬಗ್ಗೆ ಮಾತಾಡ್ತಾರೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ದ ಪಾಸಿಟಿವ್ ಪಾಯಿಂಟ್ಸು. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಆ್ಯಸ್ ಅ ಬ್ರ್ಯಾಂಡು, ದ ಐಡೆಂಟಿಟಿ, ಇಟ್ ಈಸ್ ವೆರಿ ಮಚ್ ರೆಕಗ್ನೈಸಬಲ್ ಅಕ್ರಾಸ್ ದ ಕಂಟ್ರಿ. ಅಂದರೆ ದ ಬ್ರ್ಯಾಂಡ್ ರೆಕಗ್ನಿಷನ್ ಸಕ್ಕದಾಗಿದೆ ಅಕ್ರಾಸ್ ದ ಕಂಟ್ರಿ. ನೀವು ಫಾರ್ ಎಕ್ಸಾಂಪಲ್, ನಾನು ಟ್ರ್ಯಾಂಪ್ದು ಗಾಡಿ ತೊಗೊಂಡಾಗ, ಸ್ಕ್ರಾಮ್ಲರ್ 400X, ಯಾವ್ದು ಗುರು ಬ್ರ್ಯಾಂಡು ಟ್ರ್ಯಾಂಪ್ ಅಂತ ನಮ್ಮ ಪೇರೆಂಟ್ಸ್ ಕೇಳ್ತಾಯಿದ್ರು. ಬಟ್ ವೆನ್ ನಾನು ಹಂಟರ್ ಫಸ್ಟ್ ಟೈಮ್ ತೊಗೊಂಡಾಗ, ರಾಯಲ್ ಎನ್ಫೀಲ್ಡಾ, ಚೆನ್ನಾಗಿದೆ ಬ್ರ್ಯಾಂಡು, ಒಳ್ಳೆ ಅದು ಪ್ರೀಮಿಯಂ ಬ್ರ್ಯಾಂಡು, ಆ ಥರ ರೆಕಗ್ನಿಷನ್ ಬೇಸಿಕಲಿ ರಾಯಲ್ ಎನ್ಫೀಲ್ಡ್ ಇದೆ. ಆ್ಯಂಡ್ ರಾಯಲ್ ಎನ್ಫೀಲ್ಡು ನನ್ನ ಪ್ರಕಾರ ಹಳ್ಳಿಯಲ್ಲೂ ಸಿಟಿಯಲ್ಲೂ ಎಲ್ಲ ಮೂಲೆಯಲ್ಲೂ ರಾಯಲ್ ಎನ್ಫೀಲ್ಡ್ ಗಾಡಿ ಅಂತ ಒಂದು ಕಂಪ್ಲೀಟ್ ನನ್ನ ಪ್ರಕಾರ ಇಂಡಿಯಾದಲ್ಲಿ ಒಂದು ರೆಕಗ್ನಿಷನ್ ಇದೆ. ಒಂದು ಐ ನೋ ಪಾಸಿಟಿವ್ ಆರ್ ನೆಗೆಟಿವ್ ವಾಟ್ ಎವರ್, ನೀವು ತುಂಬ ಜನ ಪಾಸಿಟಿವ್ ಮಾತಾಡ್ತೀರಾ, ತುಂಬ ಜನ ನೆಗೆಟಿವ್ ಮಾಡ್ತೀರಾ, ಬಟ್ ಒಂದು ರೆಕಗ್ನಿಷನ್ ಅಂತ ಇದೆ. ಮೋಸ್ಟ್ಲಿ ಐ ವುಡ್ ಸೇ, ನೀವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ಸ್ ನೋಡೋದು, ಮೋಸ್ಟ್ಲಿ ಇಟ್ ಈಸ್ ಪಾಸಿಟಿವ್. ಆ್ಯಂಡ್ ಯೂಶಲಿ ಅದನ್ನು ಬುಲೆಟ್ ಅಂತ ಕರ್ತಾರೆ. ಪ್ರತಿಯೊಂದು ಗಾಡಿ, ನಂದು ಅಷ್ಟೇ ಬುಲೆಟ್ ತೊಗೊಂಡಿದ್ಯಾ ಅಂತ ಹೇಳ್ತಾಯಿದ್ರು ಅಂಡರ್ ತೊಗೊಂಡಾಗ. ಸೊ ಬುಲೆಟ್ ಅಂತಲೇ ಒಂದು ರೆಕಗ್ನಿಷನ್ ಇದೆ. ಬಟ್ ಎಸ್, ಅದು ರಾಯಲ್ ಎನ್ಫೀಲ್ಡ್ ಅಂತಲೇ ಅದು ಬ್ರ್ಯಾಂಡ್ ರೆಕಗ್ನಿಷನ್ ತುಂಬ ಚೆನ್ನಾಗಿದೆ. ಸೊ ದ್ಯಾಟ್ ಈಸ್ ಸಮಥಿಂಗ್, ದ ಮೇನ್ ಥಿಂಗ್, ಬ್ರ್ಯಾಂಡ್ ರೆಕಗ್ನಿಷನು. ಸೆಕೆಂಡ್ ಬಂದುಬಿಟ್ಟು ಇಸ್ ದ ಕಮ್ಯುನಿಟಿ. ಸೊ ಇದನ್ನು ನೀವು ಎಷ್ಟೇ ನೀವು ಇಗ್ನೋರ್ ಮಾಡೋಕ್ಕೆ ಹೇಳಿದ್ರು, ಲೈಕ್ ದ ಕಮ್ಯುನಿಟಿ ಆಫ್ ದ ಪೀಪಲ್, ದ ಫ್ಯಾನ್ಸ್, ಬೇಸಿಕಲಿ ರಾಯಲ್ ಎನ್ಫೀಲ್ಡು ತುಂಬಾ ಲೈಕ್ ಟಾಕ್ಸಿಕ್ ಇರ್ತಾರೆ, ಅದಿರ್ತಾರೆ, ಏನಾದರೂ ಹೇಳ್ಕೊಳ್ಳಿ, ಬಟ್ ದೇ ಆರ್ ವೆರಿ ಲಾರ್ಜ್ ಇನ್ ನಂಬರ್ ಆ್ಯಂಡ್ ದೇ ಮೇಕ್ ಅ ಲಾಡ್ ಆಫ್ ನಾಯ್ಸು ಎವ್ರಿವೇರ್ ಇನ್ ದ ಸೋಷಿಯಲ್ ಮೀಡಿಯಾ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಇಟ್ ಡೆಫಿನೆಟ್ಲಿ ಮೇಕ್ ಅ ಡಿಫ್ರೆನ್ಸು, ಈವನ್ ಇನ್ ಅ ಪಾಸಿಟಿವ್ ಮ್ಯಾನರ್ ಆಲ್ಸೋ. ಮೆನಿ ಟೈಮ್ಸ್ ನಾನು ಫಾರ್ ಎಕ್ಸಾಂಪಲ್, ನಾನು ಗೋವಾಗೆ ಹೋದಾಗ ದಟ್ ಈವೆಂಟ್ ಮೋಟೋವರ್ಸಲ್ಲಿ, ಐ ರಿಯಲಿ ಫೆಲ್ಟ್ ದಟ್ ಪ್ರೈಡ್ ಆಫ್ ಓನಿಂಗ್ ರಾಯಲ್ ಎನ್ಫೀಲ್ಡ್ ವೆಹಿಕಲ್ಲು, ಹಂಟರ್ 350. ಸೊ ಈವನ್ ನಾನೊಂದು ಸಣ್ಣ ವೆಹಿಕಲ್, ಎಂಟ್ರಿ ಲೆವೆಲ್ ವೆಹಿಕಲ್ ಇಟ್ಕೊಂಡ್ರು, ದಟ್ ಪ್ರೈಡ್ ನಿಮಗೆ ಡೆಫಿನೆಟ್ಲಿ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಸಚ್ ಅ ಲಾರ್ಜ್ ಕಮ್ಯುನಿಟಿ ಆಫ್ ಪೀಪಲ್. ಸೊ ಅದು ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಥರ್ಡ್ ಬಂದ್ಬಿಟ್ಟು ಈಸ್ ದ ಇನ್ಫ್ಲುಯೆನ್ಸು. ಸೊ ಇದು ಗೊತ್ತಿರೋ ವಿಚಾರನೇ, ಜನ ಹೇಳ್ಕೊಳ್ಳಲ್ಲ, ಬಟ್ ಇದು ವಿಚಾರ ಎಲ್ಲರಿಗೂ ಗೊತ್ತು. ದಟ್ ಡೆಫಿನೆಟ್ಲಿ ನಿಮ್ಮ ಹತ್ರ ರಾಯಲ್ ಎನ್ಫೀಲ್ಡ್ ಇದೆ ಅಂದರೆ, ಇನ್ ಮೆನಿ ವೇಸ್, ಎಸ್ಪೆಷಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ. ಆಲ್ಸೋ ಇಟ್ ಈಸ್ ನಾಟ್ ಜಸ್ಟ್ ಸೋಷಿಯಲ್ ಮೀಡಿಯಾ, ಇನ್ ಜನರಲ್ ಲೈಫು ನೀವು ಒಂದು ರಾಯಲ್ ಎನ್ಫೀಲ್ಡ್ ಇಟ್ಕೊಂಡು ಬರ್ತಾ ಇದ್ದೀರಾ ಅಂದರೆ, ಪೀಪಲ್ ಕೈಂಡ್ ಆಫ್ ರೆಕಗ್ನೈಸ್ ಯು, ಏನೋ ಒಂದು ಸ್ಪೆಷಲ್ ಪರ್ಸನ್ನು ಅಂತ ಅನಿಸುತ್ತೆ. ಕಂಪೇರ್ ಟು ನೀವು ಎನಿ ಅದರ್ ವೆಹಿಕಲ್. ಇದು ಯಾವ ಬ್ರ್ಯಾಂಡ್ದು ಗುರು ಗಾಡಿ, ಟ್ರ್ಯಾಂಪ್, ದ ಸ್ಕ್ರಾಮ್ಲರ್, ಯಾವ್ದು ಗುರು ಟ್ರ್ಯಾಂಪ್ ಅಂತ ಹೇಳ್ತಾರೆ. ಬಟ್ ನೀವು ಒಂದು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT ಇಟ್ಕೊಂಡು, ಎಸ್ಪೆಷಲಿ ನೀವು ಡೇಟ್ ಮಾಡೋಕ್ಕೆ ಹೋದರೆ ಹುಡುಗಿನ, ಓಕೆ, ರಾಯಲ್ ಎನ್ಫೀಲ್ಡ್ ಗಾಡಿನ ಚೆನ್ನಾಗಿದೆ ಅಂತ ಒಂದು ಐ ನೋ ಇಟ್ಸ್ ಅ ಜೋಕ್, ಬಟ್ ಐ ಥಿಂಕ್ ಇಟ್ ಈಸ್ ಆಲ್ಸೋ ರಿಯಾಲಿಟಿ ಸಮ್ಟೈಮ್ಸು. ಕೆಲವರು ಶಾಕ್ ಆಗಿಬಿಡ್ತಾರೆ, ಎಕ್ಸ್ಪೀರಿಯನ್ಸ್ ಆಗಿರೋರು, ಡುಕಾಟಿ ಬಿಟ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಬಗ್ಗೆ ಮಾತಾಡ್ತಾವಳಲ್ಲ ಇವಳು ಅಂತ ಬೇಜಾರಾಗುತ್ತೆ. ಬಟ್ ದ್ಯಾಟ್ ಈಸ್ ದ ರಿಯಾಲಿಟಿ ಆಫ್ ಇಂಡಿಯಾ. ರೆಕಗ್ನಿಷನ್ ಚೆನ್ನಾಗಿರೋದ್ರಿಂದ ಇನ್ಫ್ಲುಯೆನ್ಸು ಜಾಸ್ತಿ ಇದೆ ರಾಯಲ್ ಎನ್ಫೀಲ್ಡು. ಸಾಕಷ್ಟು ನನಗೆ ಗೊತ್ತು ಇನ್ಫ್ಲುಯೆನ್ಸರ್ಸು ಆ ಗಾಡಿನ ತೊಗೊಂಡು ಅದನ್ನೇ ಓಡಿಸ್ತಾರೆ, ಬಿಕಾಸ್ ಅವ್ರಿಗೆ ಸಾಕಷ್ಟು ಫಾಲೋವರ್ಸು ಬರ್ತಾರೆ. ಬಟ್ ಆಲ್ಸೋ ಇನ್ ಜನರಲ್ ಇಟ್ ಈಸ್ ಬಿಕಾಸ್ ಆಫ್ ದ ಕಮ್ಯುನಿಟಿ. ಇನ್ ಅ ವೇ ಕಮ್ಯುನಿಟಿ ಸ್ಟ್ರಾಂಗ್ ಆಗಿದೆ, ಅದರಿಂದ ಇನ್ಫ್ಲುಯೆನ್ಸ್ ಆಗುತ್ತೆ, ಪ್ಲಸ್ ಬ್ರ್ಯಾಂಡ್ ರೆಕಗ್ನಿಷನು. ಇದ್ರದ್ದು ಓವರ್ ಆಲ್ ಮಿಕ್ಸ್ಚರಿಂದ ಪೀಪಲ್ ಹ್ಯಾವ್ ಅ ಬೆಟರ್ ಇನ್ಫ್ಲುಯೆನ್ಸ್ ವಿತ್ ದಿಸ್ ವೆಹಿಕಲ್.
ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ದ ಮಾರ್ಕೆಟಿಂಗು. ಇದ್ರ ಬಗ್ಗೆ ಕೇಳೋ ಅವಶ್ಯಕತೆನೇ ಇಲ್ಲ. ನನ್ನ ಪ್ರಕಾರ ಇದ್ರ ಬಗ್ಗೆ ಒಂದು ಟಾಪಿಕ್ ತೆಗಿಬೇಕು ಅವ್ರು ಮಾತಾಡಬೇಕು ಅಂದರೆ ಒಂದು ಎಂಟೈರ್ ವೀಡಿಯೋನೇ ಬೇಕು ಸಪ್ರೇಟು. ಬಟ್ ಬ್ರೀಫ್ಲಿ ಹೇಳೋದಾದರೆ ನನ್ನ ಪ್ರಕಾರ ಪಿನ್ ಪಾಯಿಂಟ್ ಮಾರ್ಕೆಟಿಂಗ್ ಇದೆ. ನೀವು ಯಾವುದೇ ಕಂಪನಿದು ಮಾರ್ಕೆಟಿಂಗ್ ನೋಡಿ, ದೇ ಆರ್ ನಾಟ್ ವೆರಿ ಕನ್ಸಿಸ್ಟೆಂಟು. ರೆಗ್ಯುಲರ್ ಆಗಿ ನಿಮಗೆ ಅವರು ವೆಹಿಕಲ್ ಲಾಂಚ್ ಮಾಡ್ತಾ ಇದ್ದಾರಾ ಮಾಡ್ತಾ ಇಲ್ವೋ, ರೆಗ್ಯುಲರ್ ಆಗಿ ದೇ ಮಾರ್ಕೆಟ್ ದರ್ ಬ್ರ್ಯಾಂಡ್. ಒಂಥರ ಒಂದು ಲೈಫ್ ಸ್ಟೈಲ್ ಥರ ಮಾರ್ಕೆಟ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಹೌ ರಾಯಲ್ ಎನ್ಫೀಲ್ಡ್ ವೆಹಿಕಲ್ಸ್ ಆರು. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ನೀವು ಹೊಸ ವೆಹಿಕಲ್ ತೊಗೊಂಡಿದ್ದೀರಾ ಅಂದರೆ ನೀವು ಸ್ಪೆಷಲ್ ಅಂತಲ್ಲ. ಹಳೆ ವೆಹಿಕಲ್ನ ನೀವು ಮಾಡಿಫೈ ಮಾಡ್ತಿರೋ, ಅವ್ರು ಹಳೆ ವೆಹಿಕಲಲ್ಲಿ ರೀಲ್ ಮಾಡ್ತಿರೋ ವಿಚ್ ಬಿಕಮ್ಸ್ ವೈರಲು, ವಾಟ್ ಎವರು, ನೀವು ಯಾವಾಗಲೂ ಲೈಮ್ ಲೈಟಲ್ಲಿ ಇರ್ತೀರಾ ಬಿಕಾಸ್ ಆಫ್ ದ ಬ್ರ್ಯಾಂಡು. ಅದು ಅಷ್ಟು ಚೆನ್ನಾಗಿ ಮಾರ್ಕೆಟ್ ಮಾಡ್ತಾರೆ ಅವರು. ಸೊ ಮಾರ್ಕೆಟಿಂಗ್ ಅಂತೂ ಫ್ರಮ್ ದ 2011ಇಂದ ದ ವೇ ದೇ ಆರ್ ಮಾರ್ಕೆಟಿಂಗು ಅದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಕ್ರೇಜಿ ಮಾರ್ಕೆಟಿಂಗ್ ಇದೆ. ಮೊದಲು ಜಸ್ಟ್ ದಟ್ ವೈರಲ್ ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಂತ ಮಾತಾಡಿ ಜನ ಸ್ಪ್ರೆಡ್ ಆಗಿತ್ತು. ಇವಾಗ ದ ಸೋಷಿಯಲ್ ಮೀಡಿಯಾ ಆಗಿರಲಿ, ಇನ್ ಜನರಲ್ ಅವ್ರದ್ದು ಮಾರ್ಕೆಟಿಂಗು ಸಕ್ಕತ್ತಾಗಿದೆ. ಫಿಫ್ತ್ ಬಂದುಬಿಟ್ಟು ಈ ಪಾಯಿಂಟ್ ಇದು ಹೇಳೋ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಗೊತ್ತು ಯಾವ ಪಾಯಿಂಟ್ ಅಂತ. ದಟ್ ಈಸ್ ದ ಶೋರೂಮ್ ಆ್ಯಂಡ್ ಸರ್ವಿಸ್ ನೆಟ್ವರ್ಕು ಬೇಸಿಕಲಿ. ಸೊ ನಿಮ್ಗೆ ಗೊತ್ತು ಎಲ್ಲ ಕಡೆ ಇಂಡಿಯಾದಲ್ಲಿ ಅವ್ರದ್ದು ಶೋರೂಮ್ ಆ್ಯಂಡ್ ಸರ್ವಿಸ್ ನೆಟ್ವರ್ಕ್ ಇದೆ. ಬಟ್ ಈ ಪಾಯಿಂಟು ನೀವು ಹೇಗೆ ನೋಟ್ ಮಾಡಬೇಕು ಅಂದರೆ, ಎಸ್ ಶೋರೂಮ್ ಆ್ಯಂಡ್ ಸರ್ವಿಸ್ ಸೆಂಟರ್ ಅವ್ರದ್ದು ಇದೆ, ಬಟ್ ಇಟ್ ಈಸ್ ನಾಟ್ ಈಸಿ ಟು ಹ್ಯಾವ್ ಸೋ ಮೆನಿ ಶೋರೂಮ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಬಿಕಾಸ್ ಇಫ್ ಯು ಆರ್ ನಾಟ್ ಏಬಲ್ ಟು ಸೆಲ್ ದ ವೆಹಿಕಲ್ಸ್, ವಾಟ್ ಈಸ್ ದ ಪಾಯಿಂಟ್ ಆಫ್ ಹ್ಯಾವಿಂಗ್ ಸೋ ಮೆನಿ ಶೋರೂಮ್ಸ್? ಬಿಕಾಸ್ ಬೇರೆಯವರು ಮಾಡ್ಬೋದು ಅಂತ ಹೇಳ್ಬೋದು, ಬಟ್ ಅವ್ರಿಗೆ ಆ ಕೆಪಾಸಿಟಿ ಇಲ್ಲ. ಅವ್ರು ಆ ಥರ ಇಟ್ಟರೆ ಅವ್ರಿಗೆ ಸೆಲ್ ಮಾಡೋಕ್ಕಾಗಲ್ಲ. ಸೊ ಎಸ್ಪೆಷಲಿ ಈ ಪ್ರೈಸ್ ರೇಂಜಲ್ಲಿ ನಿಮಗೆ ನೀವು ಆ ಥರ ವೆಹಿಕಲ್ಸ್, ಆ ಥರ ಶೋರೂಮ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಇಡ್ತಾ ಇದ್ದೀರ ಅಂದರೆ ಯು ಶುಡ್ ಹ್ಯಾವ್ ದ ಕೆಪಾಸಿಟಿ ಟು ಸೆಲ್ ಸೋ ಮೆನಿ ವೆಹಿಕಲ್ಸು. ಸೊ ಅದು ರಾಯಲ್ ಎನ್ಫೀಲ್ಡ್ ಹತ್ರ ಇರೋದ್ರಿಂದ ಅದು ಇಟ್ಟಿದ್ದಾರೆ. ಸೊ ಐ ವುಡ್ ಸೇ ಆಲ್ ಆಫ್ ದ ನೆಕ್ಸ್ಟ್ ನಾನು ಏನು ಹೇಳ್ತೀನಿ ಅದರದ್ದು ರೀಸನಿಂದ ದೇ ಆರ್ ಏಬಲ್ ಟು ಮೇಂಟೈನ್ ಸೋ ಮೆನಿ ಶೋರೂಮ್ಸ್ ಆ್ಯಂಡ್ ಸರ್ವಿಸ್ ಸೆಂಟರು. ಫಸ್ಟ್ ಶೋರೂಮ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಇಟ್ಬಿಟ್ಟು ಅವರೇನು ಮಾಡಿಲ್ಲ. ಬಟ್ ಐ ಥಿಂಕ್ ಅವರು ಇನಿಷಿಯಲಿ ವೆನ್ ದೇ ಹ್ಯಾವ್ ಓನ್ಲಿ 2 ವೆಹಿಕಲ್ಸು, ಐ ಥಿಂಕ್ ಬುಲೆಟ್ಟು ಮತ್ತು ಕ್ಲಾಸಿಕ್ಕು, ಆ ಟೈಮಲ್ಲಿ ಅವರು ಚೆನ್ನಾಗಿ ಒಂದು ರಿಸ್ಕ್ ತೊಗೊಂಡ್ರು. ದಟ್ ಓಕೆ ಪರವಾಗಿಲ್ಲ, ನಾವು ಶೋರೂಮ್ ಆ್ಯಂಡ್ ಸರ್ವಿಸ್ ಸೆಂಟರ್ ಸ್ವಲ್ಪ ಜಾಸ್ತಿ ಇಡೋಣ, ಸೆಲ್ ಆಗುತ್ತಾ ಬಿಡುತ್ತಾ ನಾವು ಇಡೋಣ ಅಂತ ಅವರು ಇಟ್ಟಿದ್ರು. ಐ ಥಿಂಕ್ ಅದು ಇವಾಗ ಫ್ರೂಟ್ಸ್ ಬರ್ತಾ ಇದೆ. ಬಿಕಾಸ್ ಇವಾಗ ಆ್ಯಸ್ ಅ ಬ್ರ್ಯಾಂಡ್ ಅವರು ಒಳ್ಳೆ ವೆಹಿಕಲ್ಸ್ ಮಾಡ್ತಾ ಇದ್ದಾರೆ, ಒಳ್ಳೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಅವ್ರ ಪ್ರಾಡಕ್ಟ್ಸ್ ಚೆನ್ನಾಗಿ ಸೆಲ್ ಆಗ್ತಾ ಇರೋದ್ರಿಂದ ಅದು ಐ ಥಿಂಕ್ ಈಗ ಮಲ್ಟಿಪ್ಲೈ ಆಗಿದೆ ಎಕ್ಸ್ಪೋನೆನ್ಷಿಯಲಿ ಬೇಸಿಕಲಿ. ಸೊ ಅದು ನನಗೆ ಅನಿಸ್ತಾ ಇದೆ. So anyway, now let me talk about the showroom experience, so which impacts the sales. So basically ನಿಮಗೆ ಶೋರೂಮ್ ಹೋದಾಗ ದಟ್ ಈಸ್ ವೆನ್ ಆ್ಯಕ್ಚುಲಿ ಯು ಬೈ ದ ವೆಹಿಕಲ್ಲು. ತುಂಬ ಜನ ಹೇಳ್ತಾರೆ ಲೈಕ್ ನೀವು ವಾಟ್ ಎವರ್ ಲೈಕ್ ನೀವು ಆ್ಯಡ್ಸ್ ನೋಡಿರ್ಬೋದು, ಮಾರ್ಕೆಟಿಂಗ್ ಏನೇ ಮಾಡಿರ್ಬೋದು, ಬಟ್ ನಿಮ್ಮದು ಶೋರೂಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ ಅಂದರೆ ಯು ಮೈಟ್ ನಾಟ್ ಎಂಡ್ ಅಪ್ ಬೈಯಿಂಗ್ ದ ಬೈಕು. ಏನಕ್ಕೆ ರಾಯಲ್ ಎನ್ಫೀಲ್ಡ್ ಶೋರೂಮ್ನ ವಿಸಿಟ್ ಮಾಡಿದಾಗ ಜನ ಪರ್ಚೇಸ್ ಮಾಡ್ತಾರೆ? ಸೊ ಫಸ್ಟ್ ಥಿಂಗು ನೀವು ನೋಟಿಸ್ ಮಾಡ್ಬೋದು ಅವ್ರದ್ದು ಶೋರೂಮ್ಸಲ್ಲಿ, ಅವ್ರದ್ದು ಶೋರೂಮ್ಸ್ ತುಂಬ ಸಿಮಿಲರ್ ಆಗಿರುತ್ತೆ. ಇಟ್ ಈಸ್ ಈಸಿಲಿ ಐಡೆಂಟಿಫೈಯಬಲ್ ಶೋರೂಮ್ಸ್ ಅವರು ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲ ಕಡೆಯೂ ಒಂದೇ ಥರ ಲುಕ್ ಇದೆ ಶೋರೂಮ್ಸಲ್ಲಿ. ಸೊ ದಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಪಾರ್ಟು. ಸೊ ಇದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ನೀವು ಬೇರೆ ಕಂಪನಿ ಶೋರೂಮ್ ಅಂದರೆ ಇಟ್ ಈಸ್ ನಾಟ್ ವೆರಿ ಸಿಮಿಲರು, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಒಂದೊಂದು ಥರ ಇರುತ್ತೆ, ಒಂದು ಬೇರೆ ಡಿಸೈನ್ ಇರುತ್ತೆ. ಬಟ್ ರಾಯಲ್ ಎನ್ಫೀಲ್ಡ್ದು ಶೋರೂಮ್ ಅಕ್ರಾಸು ದೇ ಹ್ಯಾವ್ ಅ ಸಿಮಿಲರ್ ಒಂದು ಟೆಂಪ್ಲೇಟ್ ಇದೆ ಅದರಲ್ಲಿ. ಇದು ಆಚೆ ಕಡೆ ಒಂಥರ ಗ್ಲಾಸಿ ಸರ್ಫೇಸು, ರೆಡ್ ಕಲರ್ ಇರ್ತದೆ, ದೊಡ್ಡದಾಗಿ ರಾಯಲ್ ಎನ್ಫೀಲ್ಡ್ ಬರ್ದಿರ್ತಾರೆ. ಆ್ಯಂಡ್ ಸೆಕೆಂಡ್ ಆಸ್ಪೆಕ್ಟ್ ಬಂದ್ಬಿಟ್ಟು, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ದ್ಯಾಟ್ ಅವ್ರದ್ದು ಶೋರೂಮು ಹಾಗೂ ಸರ್ವಿಸ್ ಸೆಂಟರ್ ಎರಡೂ ಒಂದೇ ಕಡೆ ಇರುತ್ತೆ. ವಿಚ್ ನಾನು ಎಲ್ಲ ಬ್ರ್ಯಾಂಡ್ಸಲ್ಲೂ ನೋಡಿಲ್ಲ. ಕೆಲವು ಬ್ರ್ಯಾಂಡ್ಸ್ ಇರುತ್ತೆ, ಎಸ್ಪೆಷಲಿ ಸ್ಮಾಲ್ ಬ್ರ್ಯಾಂಡ್ಸು ಆರ್ ಬೇಸಿಕಲಿ ಬಿಗ್ ಬ್ರ್ಯಾಂಡ್ಸೇ ಬೇಸಿಕಲಿ ವಿಚ್ ಆರ್ ಸೆಲ್ಲಿಂಗ್ ಸ್ಮಾಲರ್ ವೆಹಿಕಲ್ಸ್ ಲೈಕ್ 1 lakh ಆ ಥರ ಬ್ರ್ಯಾಂಡ್ಸ್ ಅವ್ರು ಇಟ್ಕೊಂಡಿರ್ತಾರೆ. ಒಂದೊಂದ್ಸಲ ಅವರು ಇಟ್ಕೊಂಡಿರಲ್ಲ. ಬಟ್ ರಾಯಲ್ ಎನ್ಫೀಲ್ಡಲ್ಲಿ ದ ಥಿಂಗ್ ವಾಟ್ ಯು ಕ್ಯಾನ್ ಸಿ ಈಸ್ ಶೋರೂಮು ಒಂದೇ ಕಡೆ ಇರುತ್ತೆ, ಸರ್ವಿಸ್ ಸೆಂಟರು ಒಂದೇ ಕಡೆ ಇರುತ್ತೆ. ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನು ಅಂದರೆ ಇವ್ರದ್ದು ಶೋರೂಮ್ಸ್ ಬೇಸಿಕಲಿ ದೇ ಲುಕ್ ವೆರಿ ವೆರಿ ಬ್ಯೂಟಿಫುಲ್ಲು. ಒಂದು ಜ್ಯುವೆಲ್ರಿ ಶಾಪ್ ಥರ ಕಾಣುತ್ತೆ. ಬೇಸಿಕಲಿ ನಿಮ್ಮದು ಜ್ಯುವೆಲ್ಸ್ ಇಟ್ಟಿದ್ದಂಗೆ ಅನಿಸುತ್ತೆ ನಿಮಗೆ ಆ ಶೋರೂಮಲ್ಲಿ. ದ್ಯಾಟ್ ಈಸ್ ಹೌ ದೇ ಮೇಂಟೇನು ಆ್ಯಂಡ್ ಆಲ್ ದಟ್ ದ ಕಮ್ಯುನಿಟಿ, ದ ಕಲ್ಚರ್, ಎವ್ರಿಥಿಂಗ್ ಅವರು ಆಬ್ವಿಯಸ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಅವ್ರದಲ್ಲಿ. ಐ ಥಿಂಕ್ ಇದನ್ನು ಸಾಕಷ್ಟು ಜನ ಇವಾಗ ಕಾಪಿ ಮಾಡಿದ್ದಾರೆ. ಈವನ್ ಟ್ರಯಾಂಪ್ ಅವರು ಕಾಪಿ ಮಾಡಿದ್ದಾರೆ ಲಿಟಲ್ ಬಿಟ್. ದ್ಯಾಟ್ ಈಸ್ ಆಬ್ವಿಯಸ್ಲಿ ಇದೆ. ಅದು ಬಿಟ್ಟರೆ ಇನ್ನೊಂದು ಥಿಂಗು, ನೀವು ಜ್ಯುವೆಲ್ರಿ ಶಾಪಲ್ಲಿ ಜ್ಯುವೆಲ್ಸ್ ಇಟ್ಟಿರಬೇಕು. ಆಬ್ವಿಯಸ್ಲಿ ನೀವು ಜ್ಯುವೆಲ್ರಿ ಶಾಪಲ್ಲಿ ನೀವು ಕಬ್ಬಣ ಇಟ್ಟಿದ್ರೆ ಜನ ಅದನ್ನು ಬೈ ಮಾಡಲ್ಲ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ರಾಯಲ್ ಎನ್ಫೀಲ್ಡ್ ಹ್ಯಾಸ್ ಬಿನ್ ಏಬಲ್ ಟು ಡೂ. ಐ ವುಡ್ ಸೇ ಅವ್ರದ್ದು 90% ಆಫ್ ದ ವೆಹಿಕಲ್, ನಾನು 100% ಅಂತ ನಾನಂತೂ ಡೆಫಿನೆಟ್ಲಿ ಹೇಳ್ತೀನಿ. ನನಗಂತೂ ಯಾವುದು ವೆಹಿಕಲ್ಲು ಕೆಟ್ಟದಾಗಿ ಕಾಣೋ ಥರ ನನಗೆ ಅನಿಸಿಲ್ಲ. ಬಟ್ ಫಾರ್ ದ ಬೆನಿಫಿಟ್ ಆಫ್ ದ ಡೌಟ್ ನಾನು ಹೇಳ್ತೀನಿ 90% ಆಫ್ ದರ್ ವೆಹಿಕಲ್ಸ್ ಆರ್ ವೆರಿ ವೆರಿ ಗುಡ್ ಲುಕಿಂಗು. ಐ ಥಿಂಕ್ ಇದನ್ನು ರಾಯಲ್ ಎನ್ಫೀಲ್ಡು ಯಾವತ್ತೂ ಕಾಂಪ್ರಮೈಸ್ ಮಾಡೇ ಇಲ್ಲ. ಐದರ್ ಅದು ಗುಡ್ ಲುಕಿಂಗ್ ಇರುತ್ತೆ, ಐದರ್ ಅದು ತುಂಬ ಸ್ಟ್ರೈಕಿಂಗ್ ಇರುತ್ತೆ, ಐದರ್ ಅದು ತುಂಬ ಬಲ್ಕಿ ಇರುತ್ತೆ. ಸಮಥಿಂಗ್ ಈಸ್ ದೇರ್ ಇನ್ ದಟ್ ಬೈಕು ವಿಚ್ ಅಟ್ರಾಕ್ಟ್ಸ್ ಯು ಅ ಲಾಟ್. ಸೊ ಆ ಥರ ಬೈಕ್ ಇರುತ್ತೆ ನಿಮಗೆ.
ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ರಾಯಲ್ ಎನ್ಫೀಲ್ಡ್ ಬೈಕ್. ಸೊ ನನ್ನ ಪ್ರಕಾರ ಆ ಗುಡ್ ಲುಕಿಂಗ್ ಬೈಕ್ಸ್ನ ಮಾಡೋದ್ರಲ್ಲಿ ರಾಯಲ್ ಎನ್ಫೀಲ್ಡ್ ನನ್ನ ಪ್ರಕಾರ ಲೈಕ್ ದ ಕನ್ಸಿಸ್ಟೆನ್ಸಿ ಸಖತ್ತಾಗಿದೆ. ಐ ಮೀನ್ ಫ್ರಮ್ ದ ಟೈಮ್ ದೇ ಹವ್ ಸ್ಟಾರ್ಟೆಡ್, ಆಬ್ವಿಯಸ್ಲಿ ನೀವು ಹೇಳ್ಬೋದು ಫಿಟ್ ಆ್ಯಂಡ್ ಫಿನಿಶ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಅದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಓವರ್ ದ ಪೀರಿಯಡ್ ಆಫ್ ಟೈಮು. ಇವಾಗಂತೂ ಅವ್ರದ್ದು ಪೇಂಟ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಐ ಥಿಂಕ್ ದ ಲುಕ್ ಆಫ್ ದ ಬೈಕ್, ನೀವು ಕ್ಲಾಸಿಕ್ ಇವಾಗ ನೋಡಿದ್ರು ಪ್ರೀವಿಯಸ್ ಜನ್ರೇಷನ್ ನೋಡಿದ್ರು ಲುಕ್ ಮಾತ್ರ ಸೂಪರ್ ಆಗಿತ್ತು ಅದು. ಆ್ಯಂಡ್ ಅದನ್ನು ಮೇಂಟೈನ್ ಮಾಡಿದ್ದಾರೆ. ದ್ಯಾಟ್ ವಾಸ್ ದ ಆ್ಯಕ್ಚುಲಿ ಕೀ ಪಾಯಿಂಟ್ ಆಫ್ ವೈ ಪೀಪಲ್ ವೇರ್ ಬೈಯಿಂಗ್ ದ ಬೈಕು, ಎಫಿಷಿಯನ್ಸಿಗಿಂತನೂ ಜಾಸ್ತಿ. ಸೊ ಲುಕ್ ಆ್ಯಕ್ಚುಲಿ ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್. ನೀವು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಹೋಗೋ ಮೊದಲು ಫಸ್ಟು ನೋಡ್ತಿರ ಬೈಕು, ನೋಡೋಕ್ಕೆ ಚೆನ್ನಾಗಿ ಅನಿಸಿದ್ರೆ ಓ ಚೆನ್ನಾಗಿದೆ ಅಲ್ವಾ ಅಂತ. ಮದುವೆ ಹುಡುಗಿ ಹೋದಾಗ ನೀವು ಏನೇ ಹೇಳ್ಬೋದು ನನಗೆ ಕ್ಯಾರೆಕ್ಟರ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಫಸ್ಟು ನೋಡೋಕ್ಕೆ ಹುಡುಗಿ ಚೆನ್ನಾಗಿದ್ಬಿಟ್ರೆ ಅಲ್ಲೇ ನೀವು ಸ್ವಲ್ಪ ಬಿದ್ದೋಗ್ಬಿಡ್ತೀರಾ. ಓಕೆ ಚೆನ್ನಾಗೊಳ್ಳಲ್ಲ ಹುಡುಗಿ, ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಸ್ವಲ್ಪ ಪರವಾಗಿಲ್ಲ ಅಂದ್ರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ. ದ್ಯಾಟ್ ಈಸ್ ಹೌ ಬೈಕ್ ಆಲ್ಸೋ ಹ್ಯಾಪನ್ಸು. ನೀವು ಬೈಕ್ ಲುಕ್ ತುಂಬ ಮ್ಯಾಟರ್ ಆಗುತ್ತೆ. ಇದನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ, ಬಟ್ ರಾಯಲ್ ಎನ್ಫೀಲ್ಡ್ ಇಗ್ನೋರ್ ಮಾಡಿಲ್ಲ. ಸೊ ದ್ಯಾಟ್ ಈಸ್ ಒನ್ ಥಿಂಗು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಈಸ್ ದ್ಯಾಟ್, ನಾನು ಅದು ಹೇಳಿದೆ ನೋಡಿ, ಸರ್ವಿಸ್ ಸೆಂಟರು ಆ್ಯಂಡ್ ಬೇಸಿಕಲಿ ದ ಶೋರೂಮ್ ಒಂದೇ ಕಡೆ ಇರೋದ್ರಿಂದ ಇಟ್ ಅಪಿಯರ್ಸ್ ಲೈಕ್ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ಟು ದಟ್ ಪ್ಲೇಸ್. ಆಬ್ವಿಯಸ್ಲಿ ನಿಮ್ಮದು ಗಾಡಿನ ಸರ್ವಿಸ್ ಮಾಡೋಕ್ಕೆ, ಐ ಮೀನ್ ಎಷ್ಟೇ ಅವ್ರು ಸೆಲ್ ಮಾಡಿದ್ರು ರೆಗ್ಯುಲರಾಗಿ ಬರ್ತಾ ಇದ್ದರೆ ಇಟ್ ಫೀಲ್ಸ್ ಲೈಕ್ ಎವ್ರಿ ಒನ್ ಈಸ್ ಕಮಿಂಗ್ ಟು ವಿಸಿಟ್ ದ ಶೋರೂಮ್ ಅಂತ. ಆ ಒಂದು ಫೀಲ್ ನಿಮಗೆ ಕೊಡುತ್ತೆ ಆ ಶೋರೂಮಲ್ಲಿ. ಸೊ ಶೋರೂಮ್ ಪಕ್ಕ ಸರ್ವಿಸ್ ಸೆಂಟರ್ ಇರೋದು ಅದೊಂದು ಅಡ್ವಾಂಟೇಜ್ ಇದೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜು ಓವರ್ ಆಲ್ ಒನ್ ಥಿಂಗ್ ರಾಯಲ್ ಎನ್ಫೀಲ್ಡ್ ಡಸ್ ವೆರಿ ವೆಲ್, ವಿಚ್ ಮೆನಿ ಕಂಪನೀಸು, ನಾನು ಎಷ್ಟೊಂದು ಕಂಪನೀಸ್ ನೋಡಿದ್ದೀನಿ, ತುಂಬಾ ಡಿಸಪಾಯಿಂಟ್ ಆಗಿದ್ದೀನಿ. ಎಸ್ಪೆಷಲಿ ಹೀರೋ ಅವರು ಆ್ಯಂಡ್ ಈವನ್ ಹಾಂಡಾದವರು. ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಈಸ್ ದಟ್ ಈಸ್ ಬೇಸಿಕಲಿ ಟೆಸ್ಟ್ ಡ್ರೈವ್ಗೆ ನಿಮಗೆ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ. ಅಟ್ಲೀಸ್ಟ್ ಡಿಸ್ಪ್ಲೇಗಾದರೂ ಇರುತ್ತದೆ ರಾಯಲ್ ಎನ್ಫೀಲ್ಡಲ್ಲಿ. ಸೊ ಹೊಸದಾಗಿ ಯಾವುದಾದ್ರು ವೆಹಿಕಲ್ ಲಾಂಚ್ ಮಾಡಿದೆ ಅಂತೂ 100% ಇರುತ್ತೆ. ಇನ್ ಕೇಸ್ ಯಾವುದಾದ್ರು ಹಳೆ ಮಾಡೆಲ್ ಇದ್ರೂ ನಿಮಗೆ ಅವರು ಸಮ್ಹೌ, ಐ ಮೀನ್ ಡಿಸ್ಪ್ಲೇಗಂತೂ ಡೆಫಿನೆಟ್ಲಿ ಇರುತ್ತೆ. ಡಿಸ್ಪ್ಲೇಗೆ ನಿಮಗೆ ಇನ್ ಕೇಸ್ ದ ಬೆಸ್ಟ್ ಪಾರ್ಟ್ ಏನು ಅಂದರೆ, ಡಿಸ್ಪ್ಲೇಗೆ ಇನ್ ಕೇಸ್ ಇಲ್ಲ ಅಂದ್ರೂ ಅವ್ರದ್ದು ಸರ್ವಿಸ್ ಸೆಂಟರಲ್ಲಿ ಡೆಫಿನೆಟ್ಲಿ ಇರುತ್ತೆ. ಯಾಕಂದರೆ ಸರ್ವಿಸ್ ಸೆಂಟರಲ್ಲಿ ಆಬ್ವಿಯಸ್ಲಿ ಸರ್ವಿಸ್ ಮಾಡೋಕ್ಕೆ ಜನ ತಂದಿರ್ತಾರೆ. ಸೊ ಅಟ್ಲೀಸ್ಟ್ ನಿಮಗೆ ಡಿಸ್ಪ್ಲೇಗಾದರೂ ತೋರಿಸ್ಬಿಡ್ಬೋದು ಅವರು. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಟ್. ಆ್ಯಂಡ್ ಆಲ್ಸೋ ಇನ್ ಜನರಲ್ ನಿಮಗೆ ಡಿಸ್ಪ್ಲೇಗೆ ಎಷ್ಟೊಂದು ವೆಹಿಕಲ್ಸ್ ಕಾಣುತ್ತೆ ಅಲ್ಲಿ ನಿಮಗೆ ಎನಿವೆ, ಅಲ್ಲಿ ಸರ್ವಿಸ್ ಸೆಂಟರ್ ಪಕ್ಕ ಗಾಡಿಗಳು ನಿಲ್ಲಿಸಿದಾಗ. ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟು. ಸೊ ನನಗೆ ಅನಿಸುತ್ತೆ ಇದನ್ನು ತುಂಬ ಕಂಪನೀಸ್ ಮಾಡ್ತಾ ಇಲ್ಲ. ನಾನು ಲೈಕ್ ಹೀರೋನೇ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಹೀರೋ ಅವ್ರದ್ದು Zoom 125 ನಾನು ಆ್ಯಕ್ಚುಲಿ ಟೆಸ್ಟ್ ಡ್ರೈವ್ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಅದು ಅವೈಲೇಬಲೇ ಇರಲಿಲ್ಲ, ಡಿಸ್ಪ್ಲೇಗೂ ಇರಲಿಲ್ಲ. ಸೊ ಆ ಥರ ಇದ್ದರೆ ಹೌ ವಿಲ್ ಯು ಸೆಲ್ ಯುವರ್ ಮೋಟರ್ ಸೈಕಲು ಆರ್ ಸ್ಕೂಟೀಸ್ ಫಾರ್ ದಟ್ ಎಕ್ಸಾಂಪಲು. ಈವನ್ ನಾನು ರೆಬೆಲ್ 500 ವಿಚ್ ಐ ವಾಸ್ ರಿಯಲಿ ವಾಂಟೆಡ್ ಟು ಸಿ, ಅದು ಮೈಸೂರಲ್ಲಿ ಅವೈಲೇಬಲ್ ಇಲ್ಲ. ಅದು ಬಿಟ್ಟಾಗಿ ಮೈಸೂರು ಬಿಟ್ಟಾಗಿ ಬೆಂಗಳೂರಲ್ಲೂ ಎಲ್ಲ ಶೋರೂಮಲ್ಲೂ ಅವೈಲೇಬಲ್ ಇಲ್ಲ. ಒಂದು ಸ್ಪೆಸಿಫಿಕ್ ಶೋರೂಮು ಬೇಸಿಕಲಿ ಲ್ಯಾವೆಲೆ ರೋಡಲ್ಲಿ ಮಾತ್ರ ಅವೈಲೇಬಲ್ ಇತ್ತು. ಅದೂ ನಾನು ಪುಣ್ಯಕ್ಕೆ ಆ ದಿನ ಹೋಗಿದ್ದೆ, ಅದು ಸೆಲ್ ಆಗಿಬಿಟ್ಟಿತ್ತು. ಅವತ್ತು ನಾನು ಏನಾದರೂ ಬಂದಿರಲಿಲ್ಲ ಅಂದರೆ ಅದು ನೆಕ್ಸ್ಟು ನಾನು ನೋಡೋಕ್ಕಾಗ್ತಿದ್ದು ಅಕ್ಟೋಬರಲ್ಲೇ ಮೇ ಬಿ. ಸೊ ದ್ಯಾಟ್ ಈಸ್ ಹೌ ನನ್ನ ಪ್ರಕಾರ ದ ಶೋರೂಮಲ್ಲಿ ಟೆಸ್ಟ್ ಡ್ರೈವ್ ವೆಹಿಕಲ್ಸ್ ಇದೆ ವಿತ್ ಅದರ್ ಕಂಪನೀಸ್ ವಿಚ್ ರಾಯಲ್ ಎನ್ಫೀಲ್ಡು ಯಾವಾಗಲೂ ಅವೈಲೇಬಲ್ ಮಾಡ್ತಾರೆ. ಸೊ ಜನರಲಿ ನಿಮಗೆ ಈವನ್ ಇನ್ ಕೇಸ್ ವೇರ್ ಅದು ಅವೈಲೇಬಲ್ ಇರಲಿಲ್ಲ ಅಂದರು ನಿಮಗೆ 2 to 3 ಡೇಸಲ್ಲಿ ಅವ್ರು ಸಮ್ಹೌ, ನೀವು ತುಂಬ ಸೀರಿಯಸ್ ಇದ್ದೀರಾ ಬೈ ಮಾಡೋಕ್ಕೆ ಅಂದರೆ ಡೆಫಿನೆಟ್ಲಿ ಅವ್ರು ನಿಮಗೆ ಸಮ್ಹೌ ಟೆಸ್ಟ್ ಡ್ರೈವ್ ನಿಮಗೆ ಅವೈಲೇಬಲ್ ಮಾಡಿಬಿಟ್ಟು ಕೊಡ್ತಾರೆ. ಅವ್ರು ಫೋನ್ ಮಾಡಿ ಹೇಳಿದೆ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ನಂಗೆ ಅನಿಸುತ್ತೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದ. ಟೆಸ್ಟ್ ಡ್ರೈವ್ ವೆಹಿಕಲ್ಸು ಆಲ್ವೇಸ್ ನಿಮಗೆ ಡಿಸ್ಪ್ಲೇಗೂ ಇರುತ್ತೆ, ಪ್ಲಸ್ ನಿಮಗೆ ಟೆಸ್ಟ್ ಡ್ರೈವ್ಗೂ ಇರುತ್ತೆ. ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟು. ಸೊ ಲಾಸ್ಟ್ ಪಾಯಿಂಟಿಗೆ ಬಂದ್ಬಿಡೋಣ. ದ್ಯಾಟ್ ಈಸ್ ಬೇಸಿಕಲಿ ದ ಡೆಲಿವರಿ ಎಕ್ಸ್ಪೀರಿಯನ್ಸು. ಸೊ ಬೇಸಿಕಲಿ ನಿಮ್ಗೆ ಗೊತ್ತು, ವೆನ್ ಯು ವಾಂಟೆಡ್ ಟು ಪರ್ಚೇಸ್, ಓಕೆ ಇದೆಲ್ಲ ನೋಡ್ತೀರಾ, ಟೆಸ್ಟ್ ಡ್ರೈವ್ ಮಾಡ್ತೀರಾ, ಗಾಡಿ ಸಮ್ಹೌ ನಿಮಗೇನೋ ಇಷ್ಟ ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ. ಸೊ ಓವರ್ ಆಲ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಇದಲ್ವಾ, ಅದು ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ. ಐ ನೋ ನೀವು ತುಂಬ ಕಂಪ್ಲೇಂಟ್ ಮಾಡ್ಬೋದು ಸೀಯಿಂಗ್ ದ ಸೋಷಿಯಲ್ ಮೀಡಿಯಾ, ಯಾರಿಗೋ ಒಬ್ರಿಗೆ ಏನೋ ಪ್ರಾಬ್ಲಮ್ ಆಗಿತ್ತು ಅದು ಇದು ಅಂತ. ಬಟ್ ನಾನು ಇನ್ ಜನರಲ್ ಮೆಜಾರಿಟಿ ಪೀಪಲು ಹೇಳೋದಾದರೆ ಐ ವುಡ್ ಸೇ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್ಡು. ನಾನೊಂದು ಪರ್ಚೇಸ್ ಮಾಡಿದ್ದೀನಿ ಹಂಟರ್ 350. ನೀವು ಫಸ್ಟ್ ಬೈ ಮಾಡಿದಾಗ ಫಸ್ಟ್ ಥಿಂಗ್ ಏನಾಗುತ್ತೆ ಅಂದರೆ ನಿಮಗೆ ಇಮೇಲ್ ಬರುತ್ತೆ ಆ್ಯಂಡ್ ಯು ಫೀಲ್ ಲೈಕ್ ಯು ಆರ್ ಎಂಟ್ರಿಂಗ್ ಅ ಕ್ಲಬ್. ದಟ್ ಈಸ್ ದ ಫಸ್ಟ್ ಥಿಂಗ್ ಯು ಫೀಲ್. ಆ್ಯಕ್ಚುಲಿ ಒಂದು ಕ್ಲಬ್ಗೆ ಎಂಟರ್ ಮಾಡೋ ಒಂದು ಫೀಲ್ ಬರುತ್ತೆ ನಿಮಗೆ. ಆ್ಯಂಡ್ ಕಂಟಿನ್ಯೂಸ್ ಮೇಲ್ಸ್ ಕೊಡ್ತಾರೆ ಅವರು, ಯಾವಾಗ ಅವೈಲೇಬಲ್ ಇದೆ, ಏನು ನಿಮ್ಮದು ಪ್ರೋಸೆಸ್ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ದ ಶೋರೂಮ್ ಸಾಕಷ್ಟು ಜನ ಐನೋ ಕಂಪ್ಲೇಂಟ್ಸ್ ಇದೆ, ಶೋರೂಮರ್ ಸರಿ ಇರಲ್ಲ, ಆರೋಗೆಂಟ್ ಆಗಿರ್ತಾರೆ ಅಂತೆಲ್ಲ. ಬಟ್ ಡಿಪೆಂಡ್ಸ್ ಫ್ರಮ್ ಶೋರೂಮ್ ಟು ಶೋರೂಮ್ ಅಂತ ನನ್ನ ಒಪಿನಿಯನು. ಬಟ್ ಜನರಲಿ ನಂಗೆ ಅನ್ಸುತ್ತೆ ದಟ್ ಶೋರೂಮ್ ಅವ್ರು ಇನ್ಫಾರ್ಮ್ ಮಾಡ್ತಾ ಇರ್ತಾರೆ ನಿಮಗೆ ವೆಹಿಕಲ್ ಯಾವಾಗ ಅವೈಲೇಬಲ್ ಇರುತ್ತೆ, ಯಾವಾಗಿರಲ್ಲ. ಐನೋ ದ ವೇಟಿಂಗ್ ಟೈಮ್ ಒಂದು ಐ ವುಡ್ ಸೇ ಒಂದು ನೆಗೆಟಿವ್ ಆಗಿ ಹೇಳ್ಬೋದು, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಿಕಾಸ್ ಅಷ್ಟೊಂದು ಜನ ಪರ್ಚೇಸ್ ಮಾಡೋಕೆ ಇರ್ತಾರೆ. ಸೊ ಮೇ ಬಿ ವೇಟಿಂಗ್ ಟೈಮ್ ಇರುತ್ತೆ. ಆ್ಯಂಡ್ ಸಮ್ ಶೋರೂಮ್ಸ್ ಐನೋ ದ ಟಾಪ್ ಮಾಡೆಲ್ನ ಸೆಲ್ ಮಾಡೋಕೆ ಹೋಗ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ದೇರ್ ಇನ್ ಎವ್ರಿ ಅದರ್ ಕಂಪನಿ ಇಫ್ ದೇ ಆರ್ ಸೆಲ್ಲಿಂಗ್ ಇನ್ ಲಾರ್ಜ್ ನಂಬರ್. ಇದು ಮಾಡ್ತಾರೆ ಎಲ್ಲ ಕಂಪನಿನೂ. ಸೊ ನನಗೆ ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಮೇನ್ ಪಾಯಿಂಟ್ ಈಸ್ ನನಗೆ ಅನಿಸುತ್ತೆ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಅಪ್ ಟು ಡೇಟ್ ಇರುತ್ತೆ, ಒಂಥರ ಡಿಜಿಟಲಿ ಕನೆಕ್ಟೆಡ್ ಆಗಿರ್ತಾರೆ. ಸೊ ದಟ್ ಈಸ್ ವೆರಿ ಗುಡ್. ಆ್ಯಂಡ್ ಆಲ್ಸೋ ನಿಮಗೆ ಐ ಥಿಂಕ್ ದ ವೇ ದೇ ಗಿವ್ ಪ್ರೆಸೆಂಟ್ ಯು ದಟ್ ಒಂಥರ ಒಂದು ಗಿಫ್ಟ್ ಥರ ಕೊಡ್ತಾರೆ. ಇನಿಷಿಯಲ್ ಬುಕಿಂಗ್ ಅಮೌಂಟ್ ಕೊಟ್ಟಿರ್ತಾರೆ ನೋಡಿ, ಅದನ್ನು ಒಂಥರ ತುಂಬ ನೀಟ್ಲಿ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ. ಅದು ತುಂಬ ಚೆನ್ನಾಗಿದೆ. ಬಟ್ ದ ಡೇ ಆಫ್ ದ ಡೆಲಿವರಿ, ದ್ಯಾಟ್ ಈಸ್ ದ ಡೇ ವೆನ್ ಯು ಫೀಲ್ ಲೈಕ್ ಅ ಕಿಂಗ್ ಅಂತ ಹೇಳ್ತೀನಿ. ಬಿಕಾಸ್
ಇದು ನಿಜ ಹೇಳ್ತಾ ಇದ್ದೀನಿ, ನಾನು ಟ್ರ್ಯಾಂಪು ತೊಗೊಂಡೆ ಗಾಡಿನ. ಐ ವುಡ್ ಡೆಫಿನೆಟ್ಲಿ ರೇಟ್ ದ ರಾಯಲ್ ಎನ್ಫೀಲ್ಡ್ ಹಂಟರ್ 350ನ ಡೆಲಿವರ್ ಮಾಡೋ ಡೇನ ಹೈ ರೇಟ್ ಮಾಡ್ತೀನಿ ಕಂಪೇರ್ ಟು ದ ಟ್ರ್ಯಾಂಪು. ಟ್ರ್ಯಾಂಪ್ ವಾಸ್ ಅ ಬೆಟರ್ ವೆಹಿಕಲ್ ದೆನ್ ಹಂಟರ್ ಎನಿ ಡೇ, ಬಟ್ ದ ವೇ ಇಟ್ ವಾಸ್ ಡೆಲಿವರ್ಡು ನನಗಂತೂ ಇಟ್ ಫೆಲ್ಟ್ ಲೈಕ್ ಐ ವಾಸ್ ಬೀನ್ ಪ್ರೆಸೆಂಟೆಡ್ ಆ್ಯನ್ ಅವಾರ್ಡ್. ಏನಕ್ಕೆ ಅವಾರ್ಡ್ ಪ್ರೆಸೆಂಟ್ ಮಾಡಿದಾಗ ಅನಿಸುತ್ತೆ ಅಂದರೆ, ಅಲ್ಲಿ ನೀವು ಒಬ್ಬರೇ ಇರಲ್ಲ, ಅಲ್ಲಿ 3-4 ಜನ ಇರ್ತಾರೆ ಆ್ಯಂಡ್ ಯು ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಟೈಮ್ ಟು ಗೆಟ್ ದ ಕೀ ಆ್ಯಂಡ್ ಅನ್ವೀಲ್ ದ ವೆಹಿಕಲ್ ಆ್ಯಂಡ್ ರೈಡ್ ದಟ್ ಫಾರ್ ದ ಫಸ್ಟ್ ಟೈಮು ಫ್ರಮ್ ದ ಶೋರೂಮು. ದ್ಯಾಟ್ ಈಸ್ ದ ಗ್ರೇಟ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ನ ರಾಯಲ್ ಎನ್ಫೀಲ್ಡ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮ್ಗೊಂದು ಹೆಲ್ಮೆಟು ಫ್ರೀಯಾಗಿ ಕೊಡ್ತಾರೆ. ಐನೋ ಹೆಲ್ಮೆಟ್ ಆ್ಯಾವ್ರೇಜ್ ಆಗಿದೆ, ಬಟ್ ಬೇರೆ ಕಂಪನೀಸ್ ಕೆಲವರು ಏನು ಕೊಡೋದೇ ಇಲ್ಲ ನಿಮಗೆ ಆ್ಯಕ್ಚುಲಿ. ಸೊ ರಾಯಲ್ ಎನ್ಫೀಲ್ಡ್ ನಿಜ ಹೇಳ್ತಾ ಇದ್ದೀನಿ, ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ ದ ಶೋರೂಮಲ್ಲಿ. ಸ್ಟಾರ್ಟಿಂಗ್ ಫ್ರಮ್ ವೆನ್ ಯು ವಿಸಿಟ್ ದ ಶೋರೂಮು, ಯು ಚೆಕ್ ದ ವೆಹಿಕಲ್ಲು, ಲುಕ್ ಅಟ್ ದ ವೆಹಿಕಲ್ಲು, ಟೆಸ್ಟ್ ಡ್ರೈವ್ ಮಾಡ್ತೀರಾ, ಆ್ಯಂಡ್ ದ ಡೆಲಿವರಿ, ದ ಕಂಪ್ಲೀಟ್ ಎಕ್ಸ್ಪೀರಿಯನ್ಸು ಬ್ರಿಲಿಯಂಟ್ ಆಗಿದೆ. ದ್ಯಾಟ್ ಈಸ್ ಸಮಥಿಂಗ್ ನಾನು ಕ್ಲಿಯರ್ಲಿ ಹೇಳ್ಬೋದು, ಯಾವ ಕಂಪನಿಯಲ್ಲೂ ಈ ಎಕ್ಸ್ಪೀರಿಯನ್ಸ್ ನೀವು ಪಡೆಯಲ್ಲ. ನೀವೇನೇ ಹೇಳ್ಬೋದು ಗಾಡಿ ಬಗ್ಗೆ, ವಿಚ್ ಐ ವಿಲ್ ಟಾಕ್ ಅಬೌಟು, ಬಟ್ ದ ಓವರ್ ಆಲ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಸಮಥಿಂಗ್ ಫಾರ್ ಎವ್ರಿ ಅದರ್ ಕಾಮನ್ ಮ್ಯಾನ್. ನಾವೆಲ್ಲ ಮೋಟರ್ ಸೈಕಲ್ ಎಂಥೂಸಿಯಾಸ್ಟು ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಎವ್ರಿಥಿಂಗು, ಆ್ಯಂಡ್ ನಮ್ಮಲ್ಲೂ ಡಿಫ್ರೆನ್ಸಸ್ ಇರುತ್ತೆ, ಕರೆಕ್ಟ್ ಇರ್ಬೋದು, ರಾಂಗ್ ಇರ್ಬೋದು, ಬಟ್ ದ ಪಾಯಿಂಟ್ ಈಸ್ ಫಾರ್ ಅ ಕಾಮನ್ ಮ್ಯಾನ್ ಇದೆಲ್ಲ ಮ್ಯಾಟರ್ ಆಗಲ್ಲ. ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ದ್ಯಾಟ್ ಈಸ್ ವೈ ದೆ ಲೈಕ್ ನನಗನ್ಸೋಬರ ದ ರಾಯಲ್ ಎನ್ಫೀಲ್ಡು. ಐನೋ ಇದರಲ್ಲೂ ಕೆಲವು ನೀವು ಹೇಳ್ಬಿಡ್ಬೋದು, ಪಾಯಿಂಟ್ ಮಾಡ್ಬೋದು, ಕೆಲವು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ, ಬಟ್ ಐ ವುಡ್ ಸೇ ಮೆಜಾರಿಟಿ ಎಕ್ಸ್ಪೀರಿಯನ್ಸಸ್ ತುಂಬ ಚೆನ್ನಾಗೇ ಇರುತ್ತೆ. ಸೊ ಇದು ಐ ವುಡ್ ಸೇ ದ ಇನಿಷಿಯಲ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದೆ. ಸೊ ದಟ್ ಈಸ್ ವೈ ಅವರು ಚೆನ್ನಾಗಿ ಸೇಲ್ ಮಾಡ್ತಾರೆ. ನೆಕ್ಸ್ಟು ಫ್ರಮ್ ದ ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂ, ವೈ ದೇರ್ ಬೈಕ್ಸ್ ಆರ್ ವೆರಿ ಮಚ್ ಲೈಕೇಬಲ್. ಸೊ ಲೈಕೇಬಲ್ ಅಂದರೆ ಇಟ್ ಈಸ್ ನಾಟ್ ನೆಸೆಸರಿಲಿ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅಲ್ಲ, ನಾನು ಎಫಿಷಿಯನ್ಸಿ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಲೈಕೇಬಲ್ ಅಂದರೆ ಬೇಸಿಕಲಿ ವೆನ್ ಯು ಟೆಸ್ಟ್ ಡ್ರೈವ್ ದ ವೆಹಿಕಲ್ ಅವಾಗ ಇಷ್ಟ ಆಗುತ್ತೆ ಬೇಸಿಕಲಿ. ಸೊ ಟೆಸ್ಟ್ ಡ್ರೈವ್ ಮಾಡಿದಾಗ ಏನಕ್ಕೆ ಆ ಬೈಕ್ಸು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಆರ್ ಇನ್ ಜನರಲ್ಲು ನೀವು ಯಾವುದಾದ್ರೂ ವೀಡಿಯೋ ನೋಡ್ತಾ ಇದ್ದೀರೋ ಆರ್ ಸಮಥಿಂಗ್, ನೀವು ವಾಟ್ ಎವರ್ ರಿಸರ್ಚ್ ಮಾಡ್ತೀರಾ, ಸ್ಪೆಕ್ ಶೀಟು ವಾಟ್ ಎವರ್ ಮಾಡಿದಾಗ, ಬಿಕಾಸ್ ನೀವು ಬೈ ಮಾಡಬೇಕಾದ್ರೆ ದಿಸ್ ಇಸ್ ವಾಟ್ ಯು ಡೂ. ನೀವು ಏನೇ ಹೇಳ್ಬೋದು, ನಿಮ್ಗೆ ಎಷ್ಟೇ ನಾಲೆಜ್ ಇದ್ರೂ ದಿಸ್ ಇಸ್ ದ ಬೇಸಿಕ್ ಥಿಂಗ್ಸ್ ಯು ನೋ. ನೀವು ಜನರಲಿ ದ ಸ್ಪೆಕ್ ಶೀಟ್ ಕಂಪ್ಯಾರಿಸನ್ ವೀಡಿಯೋಸ್ ಎಲ್ಲ ನೋಡ್ತೀರಾ ಆ್ಯಂಡ್ ದೆನ್ ಒಂದು ಟೆಸ್ಟ್ ಡ್ರೈವ್ ಮಾಡ್ತೀರಾ. ಸೊ ಈ ಎಂಟೈರ್ ಎಕ್ಸ್ಪೀರಿಯನ್ಸಲ್ಲಿ ವೈ ಯು ಲೈಕ್ ದ ಬೈಕ್ಸ್ ಫ್ರಮ್ ದ ರಾಯಲ್ ಎನ್ಫೀಲ್ಡ್, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ ಫ್ರಮ್ ಅ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ. ಬೇಸಿಕಲಿ ರಾಯಲ್ ಎನ್ಫೀಲ್ಡ್ ಹತ್ರ 3 ಇಂಜಿನ್ ಇದೆ. ಸೊ 350cc, 650cc ಆ್ಯಂಡ್ 450cc. ಐ ನೋ ಆ 3 ಇಂಜಿನ್ಸಲ್ಲಿ ದ ಬೆಸ್ಟ್ ಪಾರ್ಟ್ ಈಸ್ ಅವ್ರದ್ದು ದೊಡ್ಡ ಪೋರ್ಟ್ಫೋಲಿಯೋ. ದಟ್ ಈಸ್ ಆಲ್ಸೋ ಅಡ್ವಾಂಟೇಜ್ ಅಂತ ಹೇಳ್ಬೋದು, ದ ಬಿಗರ್ ಪೋರ್ಟ್ಫೋಲಿಯೋ ದೇ ಹ್ಯಾವ್. ಬಟ್ ಅವರು ಇನಿಷಿಯಲಿ ಅಷ್ಟೊಂದು ಇರಲಿಲ್ಲ, ಬಟ್ ಇವಾಗ 2025 ದೇ ಹ್ಯಾವ್ ಅ ವೆರಿ ಲಾರ್ಜ್ ಪೋರ್ಟ್ಫೋಲಿಯೋ. ಅದೊಂದು ಬೆನಿಫಿಟ್ ಅಂತ ಹೇಳ್ತೀನಿ. ಬೇಸಿಕಲಿ ಅವ್ರ ಹತ್ರ ನೇಕೆಡ್ ಬೈಕ್ ಒಂದಿಲ್ಲ, ಅದು ಬಿಟ್ಟರೆ ಇನ್ನೆಲ್ಲ ಬೈಕು ಇದೆ ಅವ್ರ ಹತ್ರ. ಸೊ ಐ ಥಿಂಕ್ ದ್ಯಾಟ್ ಈಸ್ ಒನ್ ಆಫ್ ದ ರೀಸನ್ ಆಲ್ಸೋ, ಬಿಕಾಸ್ ಕಸ್ಟಮರ್ಗೆ ಒಂದು ಆಪ್ಷನ್ ಇರ್ತದೆ, ಯಾವುದಾದ್ರೂ ವೆಹಿಕಲ್ ತೊಗೋಬೋದು. ಅವ್ನು ಎಲ್ಲ ಕ್ಯಾಟಗರಿಲಿ ಒಂದೊಂದು ಬೈಕ್ ಇದೆ, ಅದು ಡೆಫಿನೆಟ್ಲಿ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಬಟ್ ದ ಥಿಂಗ್ ಈಸ್, ಇದು ಆಬ್ವಿಯಸ್ಲಿ ದ ಎಂಥೂಸಿಯಾಸ್ಟ್ ಹೇಳ್ಬಿಡ್ತಾರೆ, ಹಂಗಂತ ನೀನು ಎಫಿಷಿಯನ್ಸಿ ನೋಡಬೇಕಲ್ಲ, ಅದು ನೋಡಬೇಕಲ್ಲ, ಇದು ನೋಡಬೇಕಲ್ಲ ಹೇಳ್ತಾರೆ. ಬಟ್ ಎನಿವೆ ಆ ಪಾಯಿಂಟಿಗೆ ಬರ್ತೀನಿ. ಸೊ ಬೇಸಿಕಲಿ ಇವ್ರದ್ದು 3 ಇಂಜಿನ್ಸ್ ಇದೆ, ಬೇಸಿಕಲಿ 350, 650 ಆ್ಯಂಡ್ 450. ಸೊ ವೈ ದೇ ಆರ್ ಏಬಲ್ ಟು ಸೆಲ್ so much with these 3 engines. I know 411 ಇದೆ, ಬಟ್ ಲೆಟಸ್ ಲೈಕ್ ಫರ್ಗೆಟ್ ಇಟ್, ಬಿಕಾಸ್ ಅದು ಜಸ್ಟ್ ಒಂದೇ ಒಂದು ವೆಹಿಕಲ್ ಇದೆ ಅದರಲ್ಲಿ. ಸೊ ಅಷ್ಟೊಂದು ಮಾತಾಡೋದೇನೂ ಇಲ್ಲ ಅದ್ರ ಬಗ್ಗೆ. ಸೊ ಈ 3 ಮೇಯ್ನ್ ಅವ್ರದ್ದು ಸೆಲ್ಲರ್ಸು. ಸೊ ಇಲ್ಲಿ ನನಗನ್ಸುತ್ತೆ ರಾಯಲ್ ಎನ್ಫೀಲ್ಡ್ದು ಸ್ಟ್ರಾಟಜಿ ಸಖತ್ತಾಗಿದೆ ವಿತ್ ದೀಸ್ 3 ಇಂಜಿನ್. ಈ 3 ಇಂಜಿನ್ದು ಓವರ್ ಆಲ್ ಎಕ್ಸ್ಪೀರಿಯೆನ್ಸು ನನ್ನ ಪ್ರಕಾರ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅದು 3 ಡಿಫ್ರೆಂಟ್ ಕ್ಯಾಟಗರಿ ಆಫ್ ಕಸ್ಟಮರ್ ಬೇಸ್ನ ಕೇಟರ್ ಮಾಡೋದೆ ಅಂತ ನನಗನ್ಸುತ್ತೆ. ಸೊ ನಾನು ಇದನ್ನು ಬೇಸಿಕಲಿ ಇಂಜಿನ್ ಒಂದು, ಗೇರ್ ರೇಷಿಯೋ ಆರ್ ಗೇರ್ ಎಕ್ಸ್ಪೀರಿಯೆನ್ಸು, ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟು ಮತ್ತು ಪಾರ್ಟ್ಸ್ ಕಾಸ್ಟು ಆ್ಯಂಡ್ ಪ್ರೈಸಿಂಗ್. ಸೊ ಈ 4 ಆ್ಯಂಗಲಿಂದ ನೋಡೋದಾದರೆ ಐ ಫೀಲ್ ದ್ಯಾಟ್ 3 ಬೈಕು ತುಂಬ ಡಿಫ್ರೆಂಟ್ ಕಸ್ಟಮರ್ ಬೇಸ್ಗೆ ಕೇಟರ್ ಆಗುತ್ತೆ. ಅದೇನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ 350cc. ಸೊ 350cc ಇಂಜಿನ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ, ಬೇಸಿಕಲಿ ದ ಇಂಜಿನ್ ಎಕ್ಸ್ಪೀರಿಯೆನ್ಸ್ ಆಗಿರಲಿ, ದ ಗೇರ್ ಬಾಕ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರಲಿ, ದ ಪ್ರೈಸಿಂಗ್ ಆಗಿರಲಿ, ಆರ್ ದ ಸರ್ವಿಸ್ ಮೇಂಟೆನೆನ್ಸ್ ಆರ್ ಪಾರ್ಟ್ಸ್ ಕಾಸ್ಟ್ ಆಗಿರಲಿ, ಇಟ್ ಈಸ್ ಮೆಂಟ್ ಫಾರ್ ಅ ಬಿಗಿನರ್. ಎಸ್. ಸೊ ಯಾವ ಥರ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಬಂದ್ಬಿಟ್ಟು, ನೀವು ಒಂದು ಬಿಗಿನರ್ ಅಂದರೆ ಇಲ್ಲಿ ಇಟ್ ಈಸ್ ನಾಟ್ ನೆಸೆಸರ್ಲಿ ಫಸ್ಟ್ ಟೈಮ್ ಬಯರ್ಸ್ ಮಾತ್ರ ಅಂತಲ್ಲ. ನಾನು ಒಂದು ಫಸ್ಟ್ ಟೈಮ್ ಬಯರ್ ಆಗಿದ್ದೆ, ಬಟ್ ನಂತರನೇ ಕೆಲವರು ಮೇ ಬಿ 160cc 200cc ಬೈಕು ವಿಚ್ ಮೇ ಬಿ ಕಮ್ಯೂಟರ್ ಬೈಕ್ಸ್ನ ಓನ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ದ ಫಸ್ಟ್ ಥಿಂಗ್ ದೇ ವಾಂಟ್ ಈಸ್ ಅ ಪ್ರೀಮಿಯಂ ಬೈಕ್. ಅಂದರೆ ನೋಡೋಕ್ಕೆ ಚೆನ್ನಾಗಿರಬೇಕು, ಗುಡ್ ಲುಕ್ಸ್ ಇರಬೇಕು, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರಬೇಕಂದ್ರೆ, ಲೈಕ್ ನೀವು ನೋಡೋದಾದರೆ ಅವ್ರ ಇಂಜಿನ್ ಬಂದ್ಬಿಟ್ಟು ನನಗನ್ಸೋ ಪ್ರಕಾರ ಈಸಿ ಟು ರೈಡ್ ವೆಹಿಕಲ್ಸ್ ಮೋಸ್ಟ್ ಆಫ್ ದ ಟೈಮ್. ಸೊ ಲೈಕ್ ನಿಮಗೆ
ಎಸ್, ನಿಮಗೆ ದಟ್ ಸ್ಪೆಷಲ್ ಫೀಲಿಂಗ್ ಬರುತ್ತೆ ವೆನ್ ಆ ಡುಗ್ ಸೌಂಡ್ ಬಂದಾಗ, ವೆನ್ ಯು ದ ಎಕ್ಸಾಸ್ಟ್ ಸೌಂಡ್ ಕೇಳಿದಾಗ ಓಕೆ ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್ ಅಂತ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ವೆನ್ ಯು ಸ್ಟಾರ್ಟ್ ರೈಡಿಂಗು ಇಟ್ ಡಸಂಟ್ ಫೀಲ್ ಲೈಕ್ ಇಟ್ ಈಸ್ ಅ ಡಿಫಿಕಲ್ಟ್ ವೆಹಿಕಲ್ ಟು ರೈಡ್, ಬಿಕಾಸ್ ಇದ್ರದ್ದು ಲೋ ಮತ್ತು ಮಿಡ್ ರೇಂಜ್ ಯಾವಾಗಲೂ ವೆರಿ ಅಪ್ರೋಚಬಲ್, ವೆರಿ ಈಸಿ ಟು ರೈಡ್ ಇರುತ್ತೆ. ಆ್ಯಂಡ್ ತುಂಬ ಟ್ರ್ಯಾಕ್ಟೇಬಲ್ ಇಂಜಿನ್ ಕೊಟ್ಟಿರ್ತಾರೆ, ನಿಮಗೆ ಗೇರ್ ಚೇಂಜಸ್ ಅಷ್ಟೊಂದು ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ಇಟ್ ಫೀಲ್ಸ್ ವೆರಿ ಈಸಿ ಟು ರೈಡ್. ಸೊ ಇದರಿಂದ ಇನ್ನೊಂದು ಕಸ್ಟಮರ್ ಬೇಸ್ ಆಲ್ಸೋ ಅಟ್ರಾಕ್ಟ್ ಆಗ್ತಾರೆ, ದಟ್ ಈಸ್ ಅ ಫ್ಯಾಮಿಲಿ ಕೈಂಡ್ ಆಫ್ ಕಸ್ಟಮರ್ ಬೇಸ್. ಸೊ ಅವ್ರಿಗೂ ಇದೇ ಥರ ವೆಹಿಕಲ್ ಬೇಕು, ತುಂಬ ಕಾಂಪ್ಲಿಕೇಟೆಡ್ ವೆಹಿಕಲ್ ಬೇಡ, ತುಂಬ ಏನು ಹೈ ಎಫಿಷಿಯೆಂಟು ಆ ಥರ ಏನು ಬೇಡ, ಈ ಥರ ಸಿಂಪಲ್ ವೆಹಿಕಲ್ ಅಷ್ಟೇ ಅವ್ರಿಗೆ ಬೇಕಾಗಿರೋದು, ವಿಚ್ ಈಸ್ ಆಲ್ಸೋ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದ್ರೂ ದಟ್ ಫ್ಯಾಮಿಲಿ ಪೀಪಲ್ಗೆ ಕಮ್ಮಿ ಖರ್ಚಾಗಬೇಕು, ಜಾಸ್ತಿ ಖರ್ಚಾಗಬಾರ್ದು ಓವರ್ ಆಲು ಅವ್ರಿಗೆ. ಈಸಿ ಟು ಮ್ಯಾನ್ಯೂವರ್. ಜನರಲಿ ಅವ್ರದ್ದು 10,000 ಕಿಲೋಮೀಟರ್, ಐ ಮೀನ್ ಎಲ್ಲ ವೆಹಿಕಲ್ಸು 10,000 ಕಿಲೋಮೀಟರಲ್ಲಿ ಸರ್ವಿಸ್ ಆಗುತ್ತೆ. ಆ್ಯಂಡ್ 5,000ಗೆ ಒಂದು ಜನರಲ್ ಸರ್ವಿಸ್, ವಿಚ್ ಆಬ್ವಿಯಸ್ಲಿ ಇನ್ ದಿಸ್ 350cc ಇಟ್ ಈಸ್ ನಾಟ್ ಟೂ ಹೈ ಬಟ್ ನಾಟ್ ಟೂ ಲೋ ಆಲ್ಸೋ, ಬಟ್ ಡೀಸೆಂಟ್ ಅಮೌಂಟ್ ಇರುತ್ತೆ ವಿಚ್ ಇಸ್ ಮ್ಯಾನೇಜಬಲ್ ಫಾರ್ ಮೋಸ್ಟ್ ಫ್ಯಾಮಿಲೀಸ್, ಆ ಥರ ಇರುತ್ತೆ. ಆ್ಯಂಡ್ ಆಲ್ಸೋ ದ ಇನಿಷಿಯಲ್ ಬೈಯಿಂಗ್ ಪ್ರೈಸ್ ಆಲ್ಸೋನು ತುಂಬ ಜಾಸ್ತಿ ಇರಲ್ಲ, 3 ಲಕ್ಷ ಅರೌಂಡ್ ಒಳಗಡೆ ಇರುತ್ತೆ ಮೋಸ್ಟ್ ಆಫ್ ದ ಬೈಕ್ಸ್. ಅದರಲ್ಲೂ ತುಂಬ ಡಿಫ್ರೆಂಟ್ ಲೈಕ್ ವೇರಿಯಂಟ್ಸ್ ಇದೆ. ಇನ್ ಕೇಸ್ ಅವ್ರಿಗೆ ತುಂಬಾ ಚೀಪು ಬೇಸ್ ವೇರಿಯಂಟ್ ತೊಗೋಬೇಕಂದ್ರೆ ಅದು ಆಪ್ಷನ್ ಇದೆ. ಎಂಟ್ರಿ ಲೆವೆಲ್ ಬೈಕ್ ಬೇಕು ಅಂದರೂ ಹಂಟರ್ 350 ಥರ ಬೈಕ್ ಇದೆ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ನನ್ನ ಪ್ರಕಾರ, ದ ವೇ ಅವರು ಲೈಕ್ 350cc ಇಂಜಿನ್ಸಲ್ಲಿರೋ ವೆಹಿಕಲ್ಸು ಪ್ರೆಸೆಂಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅದು ಡಿಫ್ರೆಂಟ್ ಕ್ಯಾಟಗರಿ ಇದೆ, ಲೈಕ್ ಕ್ರೂಸರು, ನಿಮಗೆ ಕ್ಲಾಸಿಕ್ ಬೈಕು, ರೋಸ್ಟರು, ಆ ಥರ ಡೆಫಿನೆಟ್ಲಿ ಕ್ಯಾಟಗರಿ. ಆಲ್ಸೋ ನಿಮಗೆ ಒಂದು ಈಗ ಬಾಬರು ಇದೆ ವಿತ್ ಗೋವನ್ 350. ಬಟ್ ದ ವೇ ದೇ ಹ್ಯಾವ್ ಮೇಡ್ ದಿಸ್ ಬೈಕ್ ಅಂದರೆ ಬೇಸಿಕಲಿ ಈಸ್ ದ್ಯಾಟ್ ಅದು ಕೇಟರ್ ಆಗುತ್ತೆ ಫಾರ್ ದಿಸ್ ಬಿಗಿನರ್ ಕ್ಯಾಟಗರಿ. ಆಲ್ಸೋ ನಿಮಗೆ ದ ಗೇರ್ ರೇಷಿಯೋ, ನನ್ನ ಪ್ರಕಾರ ಆನೆಸ್ಟ್ಲಿ ಸ್ಪೀಕಿಂಗು ಈ 3 ಬೈಕ್ಸ್ದು ಗೇರ್ ರೇಷಿಯೋ ಟು ಬಿ ವೆರಿ ಆನೆಸ್ಟು ಸಕ್ಕದಾಗಿ ಮಾಡಿದ್ದಾರೆ. ದ ರೀಸನ್ ವೈ ಏನಕ್ಕಂದರೆ ಐ ನೋ 3 ಗೇರ್ ರೇಷಿಯೋ ತುಂಬ ಡಿಫ್ರೆಂಟ್ ಆಗಿದೆ. ಐ ವಾಂಟ್ ಸೆ ಸಟ್ಟಲ್ಲು ತುಂಬ ಜಾಸ್ತಿನೇ ಡಿಫ್ರೆನ್ಸ್ ಆಗಿದೆ. ಬಟ್ ದ ಥಿಂಗ್ ಈಸ್ ಈ 3 ಬೈಕ್ಸು ಗೇರ್ ರೇಷಿಯೋ ಇಟ್ ಕೇಟರ್ಸ್ ರೈಟ್ಲಿ ಟು ದ ಕಸ್ಟಮರು ವಿಚ್ ದೇ ವಾಂಟ್ ಟು ಸೆಲ್. ಬೇಸಿಕಲಿ ಈಗ ಬಿಗಿನರ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಜಾಸ್ತಿ ಗೇರ್ ಶಿಫ್ಟ್ಸ್ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ, ನೀವು ಆರಾಮಾಗಿ ರೈಡ್ ಮಾಡಬೇಕು, ಚಿಲ್ಲಾಗಿ ರೈಡ್ ಮಾಡಬೇಕು, ಎಸ್ಪೆಷಲಿ ಲೋ ಆ್ಯಂಡ್ ಮಿಡ್ ರೇಂಜು. ಟಾಪ್ ಎಂಡಲ್ಲಿ ಎಸ್ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಬಟ್ ತುಂಬ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡೋಲ್ಲ, ವಿಚ್ ಐ ಡೋಂಟ್ ಥಿಂಕ್ ಅ ಬಿಗಿನರ್ ಆ್ಯಕ್ಚುಲಿ ಆಸ್ಕ್ ಫಾರ್. ಸೊ ನನ್ನ ಪ್ರಕಾರ ಕಸ್ಟಮರ್ಗೆ ಏನು ಬೇಕು, ಎಸ್ಪೆಷಲಿ ದಟ್ ಬಿಗಿನರ್ ಕಸ್ಟಮರ್ ಎಕ್ಸಾಕ್ಟ್ಲಿ ಅದನ್ನ ಕೊಡ್ತಾ ಇದ್ದಾರೆ. ಸೊ ಅದೇ ಥರ ನೀವು 650cc ಹೋಗೋದಾದರೆ 650 ಯಾರಿಗೋಸ್ಕರ ಮಾಡಿರೋದು ಅಂತ ಕೇಳೋದಾದರೆ 650 is purely made for premium show off ಕಸ್ಟಮರು. ಸೊ ಶೋ ಆಫ್ ಅಂದರೆ ಇಟ್ಸ್ ಐ ಆಮ್ ನಾಟ್ ಟೆಲಿಂಗ್ ಇನ್ ಅ ಬ್ಯಾಡ್ ವೇ, ನನಗೂ ಎಷ್ಟೊಂದು ಸಲ ಆ ಥರ ಬೈಕ್ಸ್ ಇಷ್ಟ ಆಗುತ್ತೆ ಶೋ ಆಫ್ ಬೈಕ್ಸು. ಶೋ ಆಫ್ ಅಂದರೆ ಇಟ್ ಈಸ್ ಮೋರ್ ಲೈಕ್ ದೇ ವಾಂಟ್ ಟು ಪ್ರೆಸೆಂಟ್ ಇಟ್, ಒಂದು ಏನೋ ಲೈಫಲ್ಲಿ ಕಷ್ಟಪಟ್ಟು ದುಡಿದೀವಿ, ಸಮಥಿಂಗ್ ಸ್ಪೆಷಲ್ಲು, ಸಮಥಿಂಗ್ ಬೆಸ್ಟು, ಏನೋ ಒಂಥರ ಲೈಕ್ ಬಿಗರ್ ಬೈಕ್ಸ್ಗೂ ಸಿಮಿಲರ್ ಆಗಿರುವಂಥ ಬೈಕ್ಸ್ ನೀವು ನೋಡ್ಬೋದು. ಎಕ್ಸಾಂಪಲ್ ನೀವು ಇಂಟರ್ನ್ಯಾಷನಲಿ ನೋಡಿ, UK ಅಲ್ಲಿ ಟ್ರಯಾಂಪ್ ಮತ್ತು ರಾಯಲ್ ಎನ್ಫೀಲ್ಡ್ನ ತುಂಬ ಕಂಪೇರ್ ಮಾಡ್ತಾರೆ, ಎಸ್ಪೆಷಲಿ ದ ಇಂಟರ್ಸೆಪ್ಟರ್ ಆ್ಯಂಡ್ ದ ಬಾರ್ನ್ವಿಲ್, ದ T900 ಆ್ಯಂಡ್ ಆಲ್ ದೋಸ್ ಬೈಕ್ಸ್ನ ತುಂಬ ಜನ ಕಂಪೇರ್ ಮಾಡ್ತಾರೆ. ದ ರೀಸನ್ ವೈ ಇಟ್ ಈವನ್ ದೋ ದ ಬಜೆಟಲ್ಲಿ ಇದೆ ಈ ಬೈಕು, ವಿಚ್ ಈವನ್ ದ ಪ್ರೀಮಿಯಂ ಕ್ಯಾಟಗರಿಯವ್ರಿಗೂ ಅವರಲ್ಲೂ ಬಜೆಟ್ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಪ್ರೀಮಿಯಂ ಕ್ಯಾಟಗರಿಯಲ್ಲೂ ಡಿಫ್ರೆನ್ಸ್ ಇದೆ. 4.5 ಲಕ್ಷ ಒಂದು ಅಮೌಂಟು, 10-15 ಲಕ್ಷ ಇನ್ನೊಂದು ಅಮೌಂಟು. ಸೊ 4.5 ಲಕ್ಷದಲ್ಲೇ ನಿಮಗೆ ಶೋ ಆಫ್ ಮಾಡ್ಬೋದು ಅಂದರೆ ವೈ ಯು ವಾಂಟ್ ಟು ಸ್ಪೆಂಡ್ 10-12 ಲಕ್ಷ. ಸೊ ದ್ಯಾಟ್ ಈಸ್ ದ ಪಾಯಿಂಟ್. ಬೇಸಿಕಲಿ ಒಂದು ಹೊಸ ಬೈಕು, ಮಾಡರ್ನ್ ಬೈಕ್ನ ನೀವು ತೊಗೋಬೋದು ರಾದರ್ ದೆನ್ ಓಲ್ಡ್ ಬೈಕ್ನ ತೊಗೊಳ್ಳೋ ಬದಲು. ದ್ಯಾಟ್ ಈಸ್ ವಾಟ್ ರಾಯಲ್ ಎನ್ಫೀಲ್ಡ್ ಡೆಲಿವರ್ ಮಾಡ್ತಾ ಇದ್ದಾರೆ ವಿತ್ 650 ಇಂಜಿನ್ಸು. ಆ್ಯಂಡ್ ಇದ್ರದ್ದು ನೀವು ನೋಡ್ಬೋದು ಇಂಜಿನ್ನು ದಟ್ ಸ್ಮೂತ್ ಆಗಿದೆ, ದಟ್ ಪ್ರೀಮಿಯಂ ಫೀಲ್ ಕೊಡುತ್ತೆ ನಿಮಗೆ, ಈಸಿ ಟು ರೈಡ್ ಬೇಸಿಕಲಿ. ಆ್ಯಂಡ್ ಇದು ಎಲ್ಲ ಲೈಕ್ ಮಿಡ್ ರೇಂಜ್ ಆಗಿರಲಿ, ಟಾಪ್ ಎಂಡ್ ಆಗಿರಲಿ, ಲೋ ರೇಂಜ್ ಆಗಿರಲಿ, ಲೀನಿಯರ್ ಪವರ್ ಡೆಲಿವರಿ ಇದೆ. ಆ್ಯಂಡ್ ಆಬ್ವಿಯಸ್ಲಿ ದ 350 ಸೀರೀಸ್ ಥರ ನಿಮಗೆ ಲೋ ಎಂಡ್ ಆ್ಯಂಡ್ ಮಿಡ್ ರೇಂಜ್ ತುಂಬ ಸ್ಟ್ರಾಂಗ್ ಆಗಿಲ್ಲ, ಬಟ್ ಐ ವುಡ್ ಸೇ ಮಿಡ್ ರೇಂಜ್ ತುಂಬ ಚೆನ್ನಾಗಿದೆ, ಲೋ ಎಂಡ್ ಡೀಸೆಂಟ್ ಆಗಿದೆ, ಆ್ಯಂಡ್ ಟಾಪ್ ಎಂಡು ಚೆನ್ನಾಗಿದೆ ಇದರಲ್ಲಿ. ಸೊ ಸಖತ್ತಾಗಿ ಮಾಡಿದ್ದಾರೆ ದ ಗೇರ್ ರೇಷಿಯೋಸ್. ನನ್ನ ಪ್ರಕಾರ ದ ವೇ ದ ಗೇರ್ ರೇಷಿಯೋ ಮಾಡ್ತಾರೆ ಡಿಸೈನು ರಾಯಲ್ ಎನ್ಫೀಲ್ಡು ಸಖತ್ತಾಗಿ ಮಾಡ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ದ ಸರ್ವಿಸಿಂಗ್ ಕಾಸ್ಟು ಸ್ವಲ್ಪ ಜಾಸ್ತಿ ಇದೆ, ಬಟ್ ಇಟ್ ಈಸ್ ನಾಟ್ ಆ್ಯಸ್ ಕಾಸ್ಟ್ಲಿ. ನೀವು ಕಂಪೇರ್ ಮಾಡಿದ್ರೆ ದ 15-10 ಲ್ಯಾಕ್ಸ್ ಬೈಕ್ಸ್ಗೆ ಅದಕ್ಕಿಂತ ಅದು ಡೆಫಿನೆಟ್ಲಿ ಕಮ್ಮಿ ಇದೆ ಓವರ್ ಆಲ್ ಸರ್ವಿಸಿಂಗ್ ಕಾಸ್ಟ್. ಆ್ಯಂಡ್ ಇನಿಷಿಯಲ್ ಬೈಯಿಂಗ್ ಕಾಸ್ಟು ಅದಕ್ಕಿಂತ ಕಮ್ಮಿ ಇದೆ. ಸೊ ದ್ಯಾಟ್ ಈಸ್ ವೆಲ್ಲು. ನಾವು ಇಷ್ಟೊಂದೆಲ್ಲ ಜನ ಮಾತಾಡ್ತಾಯಿದ್ರು ಲೈಕ್ ರಾಯಲ್ ಎನ್ಫೀಲ್ಡ್ ಎಫಿಷಿಯೆಂಟ್ ಬೈಕ್ ಮಾಡಲ್ಲ, ಜನ ಬಕರ ಇದಕ್ಕಿಂತ ಎಫಿಷಿಯೆಂಟ್ ಬೈಕ್ ಇದೆ, ಏನಕ್ಕೆ ಗುರು ನೀನು ರಾಯಲ್ ಎನ್ಫೀಲ್ಡ್ ತೊಗೋತೀರಾ ಅಂತ. ಅವ್ರದ್ದು ಬಾಯಿ ಮುತ್ಸಕ್ಕೆ ಅವರು 450cc ಇಂಜಿನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನನ್ನ ಪ್ರಕಾರ ಇಟ್ ಈಸ್ ಅ ವೆರಿ ಎಫಿಷಿಯೆಂಟ್ ಇಂಜಿನು ಓವರ್ ಆಲು. ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಬಟ್ ಓವರ್ ಆಲ್ ನನ್ನ ಪ್ರಕಾರ ವೆರಿ ಕಾಂಪಿಟೇಟಿವ್ ಆಗಿದೆ ಇಂಜಿನು ಕಂಪೇರ್ಡ್ ಟು ದ KTM ಆ್ಯಂಡ್ ಮೆನಿ ಅದರ್ ಎಫಿಷಿಯೆಂಟ್ ಇಂಜಿನ್ ಅಂತ ಹೇಳ್ತೀವಿ ನೋಡಿ, ಸಿಂಗಲ್ ಸಿಲಿಂಡರಲ್ಲಿ ಎಫಿಷಿಯೆಂಟ್ ಆಗಿದೆ ನನ್ನ ಪ್ರಕಾರ. ಸೊ ಆ ಇಂಜಿನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಯಾವ ಥರ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ದ ಪರ್ಪಸ್ ಆಫ್ ದ ಬೈಕ್, ಬೋತ್ ಆಫ್ ದ ಬೈಕ್ಸು ಲೈಕ್ ದ ಗೊರಿಲ್ಲಾ 450 ಆ್ಯಂಡ್ ದ ಹಿಮಾಲಯನ್, ಅದಕ್ಕೆ ತಕ್ಕಂಗೆ ಮಾಡಿದ್ದಾರೆ ನನ್ನ ಪ್ರಕಾರ. ಆ್ಯಂಡ್ ಗೇರ್ ರೇಷಿಯೋ ಅಂತೂ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಗೇರ್ ರೇಷಿಯೋ ತುಂಬ ಜನಕ್ಕೆ ಸರ್ಪ್ರೈಸ್ ಆಯಿತು, ಬಿಕಾಸ್ ದ ಇಂಜಿನ್ ಯು ನೋ ದಟ್ ತುಂಬಾ ಹೈ ರೆವ್ ಆಗುತ್ತೆ, ನಿಮಗೆ ರೆಡ್ ಲೈನ್ ತನಕನೂ ರೆವ್ ಆಗುತ್ತೆ, ವಿಚ್ ವಾಸ್ ಲೈಕ್ ಸರ್ಪ್ರೈಸ್
ಆಗ್ಬಿಡ್ತು ಜನಕ್ಕೆ. ಓಕೆ, ಫ್ರೀಲಿ ರೇವಿಂಗ್ ಇಂಜಿನ್ನು ಫಸ್ಟ್ ಥಿಂಗು ಅದನ್ನ ಟೆಸ್ಟ್ ಡ್ರೈವ್ ಮಾಡಿದಾಗ ಎಲ್ಲರೂ ಏನು ಹೇಳ್ತದೆ, ಅಯ್ಯೋ ಇದಂತೂ KTM ಇಂಜಿನ್ ಥರ ಇದೆ ಅಲ್ವಾ ಅಂತ. ದಟ್ ಈಸ್ ದ ಫೀಲಿಂಗ್ ಬಂತು. ಆ್ಯಂಡ್ ಗೇರ್ ರೇಷಿಯೋ ಅವ್ರು ಹೆಂಗೆ ಮಾಡಿದ್ದಾರೆ ಅಂದರೆ ಟಾಪ್ ಎಂಡಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಥರ, ನಿಮಗೆ ಬಾಟಮ್ ಎಂಡಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಲ್ಲ, ಮಿಡ್ ರೇಂಜಲ್ಲಿ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಟಾಪ್ ಎಂಡಲ್ಲಿ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಎರಡೂ ಬೈಕು ಕೇಟರ್ ಆಗುತ್ತೆ. ಬಿಕಾಸ್ ಒಂದು ಟ್ರಾವೆಲ್ ಓರಿಯೆಂಟೆಡ್ ಬೈಕು, ನೀವು ಟ್ರಾವೆಲ್ ಓರಿಯೆಂಟೆಡ್ ಬೈಕಲ್ಲಿ ನೀವು 100 to 120 ಹೋಗ್ತೀರಾ. ಸೊ ಯು ವಾಂಟ್ ಗುಡ್ ಟಾಪ್ ಎಂಡು. ಆ್ಯಂಡ್ ಈವನ್ ಗೊರಿಲ್ಲಾ 450 ಆಲ್ಸೋ ನಿಮಗೆ ಒಂದು ನೇಕೆಡ್ ಬೈಕು. ಸೊ ಯು ವಾಂಟ್ ದಟ್ ಫಾಸ್ಟ್ ಆಕ್ಸೆಲರೇಷನ್ ಆ್ಯಂಡ್ ದಟ್ ಥ್ರಿಲ್ ಬೇಕು ನಿಮಗೆ. ಸೊ ಅದನ್ನು ಕೊಡೋ ಥರ ಈ ಇಂಜಿನ್ ಮಾಡಿದ್ದಾರೆ, ವಿಚ್ ಇಸ್ ಆಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಅಂತ ಹೇಳ್ತೀನಿ ರಾಯಲ್ ಎನ್ಫೀಲ್ಡ್ ಕಡೆ. ಸೊ ಅದು ನನ್ನ ಪ್ರಕಾರ ಎಂಥೂಸಿಯಾಸ್ಟ್ ಪಾಯಿಂಟ್ ಆಫ್ ವ್ಯೂ ಕೇಳೋದಾದರೆ ದಿಸ್ ಇಸ್ ವಾಟ್ ರಾಯಲ್ ಎನ್ಫೀಲ್ಡ್ ಹ್ಯಾಸ್ ಬಿನ್ ಏಬಲ್ ಟು ಡೂ. ಸೊ ಡೆಫಿನೆಟ್ಲಿ ಒಂದು ಲೈಕ್ ದಟ್ ಈಸ್ ವೈ ಪೀಪಲ್ ಲೈಕ್ ದೀಸ್ ಇಂಜಿನ್ಸ್. ಸೊ ಎಸ್ಪೆಷಲಿ ಟೆಸ್ಟ್ ಡ್ರೈವ್ ಮಾಡಿದಾಗ ದ ರೈಟ್ ಕ್ಯಾಟಗರಿ ಆಫ್ ಕಸ್ಟಮರ್ನ ಇವ್ರು ಕೇಟರ್ ಮಾಡ್ತಾರೆ. ಸೊ ಈ ಇಂಜಿನ್ ಮಾಡಿರೋದೇ ಎಂಥೂಸಿಯಾಸ್ಟ್ಗೋಸ್ಕರ. ಆ್ಯಂಡ್ ಎಂಥೂಸಿಯಾಸ್ಟಿಂದ ರೈಡ್ ಮಾಡಿದಾಗ ದೇ ಡೆಫಿನೆಟ್ಲಿ ಲೈಕ್ ದಿಸ್ ಬೈಕು. ಸೊ ಅದಕ್ಕೋಸ್ಕರ ಬೇಸಿಕಲಿ ಬೈಕ್ದು ಎಕ್ಸ್ಪೀರಿಯನ್ಸ್ ತುಂಬ ಒಂದು ಒಳ್ಳೆ ಫೀಲ್ ಆಗುತ್ತೆ ಒನ್ಸ್ ದೇ ಟೆಸ್ಟ್ ರೈಡ್ ದ ಬೈಕು. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಮೆನಿ ಅದರ್ ಆಸ್ಪೆಕ್ಟ್ಸ್ನ ನೀವು ನೋಡೋದಾದರೆ ಆಬ್ವಿಯಸ್ಲಿ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ಏನು ಗುರು 3 ಇಂಜಿನ್ ಮಾಡಿಬಿಟ್ಟು 20-30 ಬೈಕ್ ಮಾಡ್ತೀಯಲ್ವ ಅಂತ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ ಎಷ್ಟೊಂದು ವೀಡಿಯೋಸಲ್ಲಿ. ಬಟ್ ತುಂಬ ಸಿಂಪಲಾಗಿ ಹೇಳೋದಂದರೆ ಪಾರ್ಟ್ ಶೇರಿಂಗ್ ಮಾಡೋದ್ರಿಂದ ಬೆನಿಫಿಟೇ ಜಾಸ್ತಿ. ಐನೋ ನಿಮ್ಮನ್ನ ಟ್ರಾಲ್ ಮಾಡ್ಬೋದು, ಇದೇ ಇಂಜಿನ್ ನಿಮಗೆ 20 ಬೈಕಲ್ಲಿ ಇದೆ ಅಂತ ಯಾರೋ ನಿಮಗೆ ಟ್ರಾಲ್ ಮಾಡ್ಬೋದು, ದ್ಯಾಟ್ ಈಸ್ ಓಕೆ. ಬಟ್ ನೀವು ವೆನ್ ಸಕ್ಕದಾಗಿ ಅವ್ರನ್ನ ಟ್ರಾಲ್ ಮಾಡ್ತೀರಾ, ವೆನ್ ಅವನು ದೊಡ್ಡ ವೆಹಿಕಲ್ ತೊಗೊಂಡಿರ್ತಾನೆ ಬಟ್ ಅವ್ನು ಪಾರ್ಟ್ಸ್ಗೆ ಪರದಾಡ್ತಾ ಇರ್ತಾನೆ ಆ್ಯಂಡ್ ಮನೆಯಲ್ಲೇ ಗಾಡಿ ಇಟ್ಬಿಟ್ಟು ಅವ್ರ ಶೋರೂಮಲ್ಲೇ ಗಾಡಿ ಇಟ್ಬಿಟ್ಟು ಅಲ್ಲೇ ಇದ್ದಾಗ ಏನು ಗುರು ಟ್ರಾಲ್ ಮಾಡ್ತಾಯಿದ್ದೆ ಇವಾಗ ಗಾಡಿಯಲ್ಲಿ ಗುರು ಅಂತ ನೀವು ಮಾತಾಡ್ಬೋದು. ಬಿಕಾಸ್ ನಿಮಗೆ ಪಾರ್ಟ್ಸ್ ಅವೈಲಬಿಲಿಟಿ ಇರುತ್ತೆ, ನಿಮಗೆ ಆವಾಗ ಖುಷಿ ಆಗುತ್ತೆ. ಬಿಕಾಸ್ ನಿಮಗೆ ಈ ಪಾರ್ಟ್ ಶೇರಿಂಗಿಂದ ದ ಪಾರ್ಟ್ಸ್ ಅವೈಲಬಿಲಿಟಿ ಇರುತ್ತೆ. ಸೊ ನನ್ನ ಪ್ರಕಾರ ದಟ್ ಈಸ್ ಅ ಗುಡ್ ಥಿಂಗ್ ಓನ್ಲಿ, ದ ಪಾರ್ಟ್ ಶೇರಿಂಗ್ ಥಿಂಗು. ಸೊ ನನಗೇನಾದ್ರು ನೆಗೆಟಿವ್ ಅಂತ ನಾನು ನೋಡೋದಿಲ್ಲ ಯಾವತ್ತು. ಆ್ಯಂಡ್ ಅದರ್ ಕಂಪನೀಸ್ ಆಲ್ಸೋ, ಈಗ ಟ್ರ್ಯಾಂಪ್ ಆಲ್ಸೋ ಸ್ಕ್ರಾಮ್ಲರಲ್ಲಿ ಅದೇ ಮಾಡ್ತಾ ಇರೋದು, ಪಾರ್ಟ್ ಶೇರಿಂಗ್ ತುಂಬ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಅಡ್ವಾಂಟೇಜೇ ಆಗ್ತಾ ಇದೆ. ಸೊ ಎನಿವೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ದ ಕಸ್ಟಮೈಸೇಷನ್. ಕಸ್ಟಮೈಸೇಷನ್ನು ನಾನು ನೋಡಿದ್ದೀನಿ ಇವಾಗ ಎಷ್ಟೊಂದು ಕಂಪನೀಸು ಕಸ್ಟಮೈಸೇಷನ್ ಅಲೌ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಅವ್ರು ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಅವರು ಒಂಥರ ಲೈಕ್ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಕಸ್ಟಮೈಸೇಷನ್ನ ಪ್ರಮೋಟ್ ಮಾಡ್ತಾಯಿಲ್ಲ ಲೈಕ್ ರಾಯಲ್ ಎನ್ಫೀಲ್ಡು. ರಾಯಲ್ ಎನ್ಫೀಲ್ಡ್ ನನ್ನ ಪ್ರಕಾರ ನೀವು ನೋಡ್ಬೋದು ಅವ್ರದ್ದು ಆಲ್ಮೋಸ್ಟ್ ಸ್ಟಾಕಲ್ಲಿ ಕಂಪ್ಲೀಟ್ ಬೈಕ್ ಅಂತ ಫೀಲ್ ಆಗಲ್ಲ. ನೀವು ಕಸ್ಟಮೈಸ್ ಮಾಡಿದಾಗ ಪಾರ್ಟ್ಸು ಆಕ್ಸೆಸರೀಸ್ ತೊಗೊಂಡಾಗಲೇ ನಿಮಗೆ ದಟ್ ಫೀಲ್ ಬರುತ್ತೆ, ಓಕೆ ದಿಸ್ ಈಸ್ ಅ ಕಂಪ್ಲೀಟ್ ಬೈಕ್ ಅಂತ. ಸೊ ಎಸ್, ಕಸ್ಟಮೈಸೇಷನ್ನ ಅವರು ತುಂಬಾ ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಕಂಪೇರ್ ಟು ಎನಿ ಅದರ್ ಕಂಪನೀಸ್ ನನ್ನ ಒಪಿನಿಯಲ್ಲಿ. ಬೇರೆ ಕಂಪನೀಸು ಲೈಕ್ ಎಲ್ಲ ಇವಾಗಲೇ ಕೊಟ್ಬಿಡ್ತಾ ಇದೀವಿ, ಇಷ್ಟೇ ತೊಗೊಳ್ಳಿ, ಒಂದು ಸಣ್ಣ ಪುಟ್ಟ ಪಾರ್ಟ್ಸ್ ತೊಗೊಳ್ಳಿ ಅಂತ, ವಿಚ್ ಈಸ್ ಅದ್ರ ಬಗ್ಗೆ ಬರ್ತೀನಿ, ಅದು ಒಂದು ನೆಗೆಟಿವ್ ಪಾಯಿಂಟು ಇದೆ. ಬಟ್ ನನಗನ್ಸುತ್ತೆ ಇದು ಕಸ್ಟಮೈಸೇಷನ್ನ ಅವರು ಒಂಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನಿಸುತ್ತೆ ರಾಯಲ್ ಎನ್ಫೀಲ್ಡು ಕಂಪೇರ್ ಟು ಎನಿ ಅದರ್ ಕಂಪನಿ. ಈವನ್ ನಾನು ದ ರೈಡರ್ ಮೇನಿಯಾದಲ್ಲಿ ಅದೇ ನೋಡಿದ್ದು, ಎಷ್ಟೊಂದು ಕಸ್ಟಮೈಸ್ ಬೈಕ್ನ ಅವ್ರು ಪ್ರೆಸೆಂಟ್ ಮಾಡ್ತಾರೆ ಆ್ಯಂಡ್ ದೇ ಸೆಲೆಬ್ರೇಟ್ ಲೈಕ್ ದ ಓನರ್ಸು ಅದೊಂದು ಏನೋ ಅವ್ರ ಎಫರ್ಟ್ ಕೊಟ್ಟು ದಟ್ ಆರ್ಟಿಸ್ಟಿಕ್ ಆಗಿ ಮೇಕ್ ಸಮಥಿಂಗ್ ಔಟ್ ಆಫ್ ದ ಬೈಕು, ಸಮಥಿಂಗ್ ಸ್ಪೆಷಲ್ ಔಟ್ ಆಫ್ ದ ಬೈಕು, ಸಮಥಿಂಗ್ ದೇರ್ ಓನ್ ಮಾಡಿದಾಗ ಬೇಸಿಕಲಿ ಅವರನ್ನು ಸೆಲೆಬ್ರೇಟ್ ಮಾಡ್ತಾರೆ ಕಂಪೇರ್ ಟು ಎವ್ರಿ ಅದರ್ ಕಂಪನಿ. ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ, ಎಸ್ಪೆಷಲಿ ನಾನು ಟ್ರೈಮ್ ನೋಡೋ ಪ್ರಕಾರ, ದಿ ಕೈಂಡ್ ಆಫ್ ಡೋಂಟ್ ಲೈಕ್ ದಟ್ ಕಸ್ಟಮೈಸೇಷನು. ಅವರು ಬರೀ ಜೆನ್ಯೂನ್ ಆಕ್ಸೆಸರೀಸ್ ತೊಗೊಳ್ಳಿ ಆ್ಯಂಡ್ ಅಷ್ಟೊಂದು ಕಸ್ಟಮೈಸೇಷನ್ ಮಾಡಬೇಡಿ, ಪ್ರಾಬ್ಲಮ್ ಆಗಿಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಸ್ವಲ್ಪ ಭಯಪಡ್ತಾರೆ. ಐನೋ ರಾಯಲ್ ಎನ್ಫೀಲ್ಡು ಇವಾಗ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ, ದಟ್ ಚಾಸಿ ಇಶ್ಯೂ ಬಂದಾಗ ನಿಮಗೆ ದಟ್ ಆಫ್ಟರ್ ಮಾರ್ಕೆಟ್ ಕ್ರ್ಯಾಶ್ ಕಾರ್ಡ್ ತೊಗೊಬೇಡಿ. ದಟ್ ಈಸ್ ದ ಫಸ್ಟ್ ಟೈಮ್ ನಾನು ಕೇಳಿದ್ದು ರಾಯಲ್ ಎನ್ಫೀಲ್ಡ್ ಈ ಥರ ಹೇಳ್ತಾ. ಬಟ್ ಜನರಲಿ ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡು ದೇ ಅಲೌ ಕಸ್ಟಮೈಸೇಷನು, ದೇ ವಾಂಟ್ ಅದರ್ಸ್ ಟು ಮೇಕ್ ದೇರ್ ಬೈಕ್ ದೇರ್ ಓನ್ ಅಂತ. ಇಟ್ಸ್ ಲೈಕ್ ಯಾರ್ದು ನೀವು ರಾಯಲ್ ಎನ್ಫೀಲ್ಡ್ ಬೈಕ್ಸ್ ನೋಡಿದೆ, ಇಟ್ ಡಸಂಟ್ ಲುಕ್ ವೆರಿ ಸಿಮಿಲರು. ನಾನು ಎಸ್ಪೆಷಲಿ ನನ್ನ ಹಂಟರ್ ನಾನು ಕಸ್ಟಮೈಸ್ ಮಾಡಾದ್ಮೇಲಿಂದ ನಂಗೆ ಯಾವ ಥರ ಅನಿಸ್ತು ಅಂದರೆ ಅದು ಹಂಟರೇ ಅಲ್ಲ, ಅದು ನನ್ನ ಬೈಕ್ ಅಂತ ಅನಿಸ್ತು ನನಗೆ. ಕಂಪೇರ್ ಟು ಸ್ಕ್ರಾಮ್ಲರು ಐ ವುಡ್ ಸೇ ಮೋರ್ ಆರ್ ಲೆಸ್. ನಾನು ಇನ್ನೊಂದು ಸ್ಕ್ರಾಮ್ಲರ್ ನೋಡಿದೆ, ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಅಂದರೂ ಸ್ವಲ್ಪ ಡಿಫ್ರೆಂಟ್ ಮಾಡೋಕ್ಕೆ ನೋಡಿದ್ದೀನಿ ನನ್ನ ಕಡೆಯಿಂದ ಎಷ್ಟು ಸೆಟ್ಲಾಗಿ ಆಗುತ್ತೆ. ಬಟ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಒಂಥರ ಅದು ನೆಕ್ಸ್ಟ್ ಲೆವೆಲ್ ಅಂತ ಅನ್ಸಿದೆ. ಕಸ್ಟಮೈಸೇಷನ್ ಅವರು ಅಬ್ಸಲ್ಯೂಟ್ಲಿ ಅಲೋ ಮಾಡ್ತಾರೆ ಆ್ಯಂಡ್ ದೇ ಸೆಲೆಬ್ರೇಟು, ವಿಚ್ ಇಸ್ ವೆರಿ ಗುಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು ಅಗೇನ್ ದಿಸ್ ಇಸ್ ರಿಲೇಟೆಡ್ ಟು ದ ಎಂಥೂಸಿಯಾಸ್ಟ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ನನಗೆ ಅನಿಸುತ್ತೆ ಆಲ್ ಆಫ್ ದೇರ್ ವೆಹಿಕಲ್ಸ್ ಆರ್ ವೆರಿ ಮಚ್ ಪರ್ಪಸ್ ಬಿಲ್ಡು ಕಂಪೇರ್ ಟು ಎವ್ರಿ ಅದರ್ ವೆಹಿಕಲ್. ಬೇರೆ ವೆಹಿಕಲ್ಸ್ ನನಗೆ ಏನು ಪ್ರಾಬ್ಲಮ್ ಅಂತ ಅನಿಸುತ್ತೆ ಬೇರೆ ಕಂಪನೀಸ್ ವೆಹಿಕಲ್ ಅಂದರೆ ಅವರು ಪರ್ಪಸ್ಗಿಂತ ಸ್ವಲ್ಪ ಜಾಸ್ತಿನೂ ಯೋಚನೆ ಮಾಡ್ತಾರೆ, ವಿಚ್ ಈಸ್ ಕೈಂಡ್ ಆಫ್ ಗುಡ್. ಫಾರ್ ಎಕ್ಸಾಂಪಲ್ ನಿಮಗೆ KTM 390 ಅಡ್ವೆಂಚರು ಅಷ್ಟೊಂದೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ಬಟ್ ನೀವು ರಾಯಲ್ ಎನ್ಫೀಲ್ಡ್ ಹಿಮಾಲಯ ನೋಡೋದಾದರೆ ಅವ್ರು ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಗಾಡಿ ಅಂದರೆ, ಐನೋ ಫೀಚರ್ಸ್ ಇಲ್ಲ, ಕ್ರೂಸ್ ಕಂಟ್ರೋಲ್ ಇಲ್ಲ, ಕ್ವಿಕ್ ಶಿಫ್ಟರ್ ಇಲ್ಲ, ಕ್ಲಚ್ಚು ಹಾರ್ಡಿದೆ, ಆಲ್ ದೋಸ್ ಥಿಂಗ್ಸು. ಬಟ್ ದ ಬೇಸಿಕ್ ಥಿಂಗ್ ವಾಟ್ ಯು ನೀಡ್ ಫಾರ್ ದ ಬೈಕ್ ಬೇಸಿಕಲಿ ಲೈಕ್ ಟೂರಿಂಗ್ ಮಾಡಬೇಕು ಚೆನ್ನಾಗಿ, ಅದನ್ನು ಸೂಪರಾಗಿ ಮಾಡಿದ್ದಾರೆ, ಸಸ್ಪೆನ್ಷನ್ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ವಾಟ್ ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡ್ ಮಾಡ್ತಾರೆ. ಈವನ್ ಕ್ರೂಸರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದ್ರೆ ಮೀಟಿಯೋರ್ 350 ನೋಡಿ, ಅವ್ರು ಸೂಪರ್ ಮೀಟಿಯೋರ್ 650 ಜನ ಬೈತಾ ಇದ್ದಾರೆ ಅದು ಸಸ್ಪೆನ್ಷನ್ ಸ್ಟಿಫ್ ಆಗಿದೆ ಅದು ಇದೆ ಅಂತ. ಆಪೋಸಿಟ್ ಎಂಡ್ ನೀವು ನೋಡೋದಾರೆ ಸೂಪರ್ ಮೀಟಿಯೋರು, ಬಟ್ ಇಟ್ ಲುಕ್ಸ್ ಲೈಕ್ ಅ ಕ್ರೂಸರ್, ಇಟ್ ಫೀಲ್ಸ್ ಲೈಕ್ ಅ ಕ್ರೂಸರು. ಸೊ ಐ ಥಿಂಕ್ ರಾಯಲ್ ಎನ್ಫೀಲ್ಡ್ ನನಗೆ ಅನಿಸುತ್ತೆ
ಅವ್ರ ನೆಗೆಟಿವ್ ಪಾಯಿಂಟ್ ಬರ್ತೀನಿ ನಾನು, ಎಫಿಷಿಯನ್ಸಿನ ಮರ್ತುಬಿಡಿ. ಬಟ್ ನನಗನ್ಸುತ್ತೆ ಅವರು ತುಂಬಾ ಪರ್ಪಸ್ನ ಅವರು ಕನ್ಸಿಡರ್ ಮಾಡಿಬಿಟ್ಟು ಬೈಕ್ಸ್ನ ಮಾಡ್ತಾರೆ ಆ್ಯಂಡ್ ಆ ಥರ ಇಂಜಿನಿಯರಿಂಗ್ ಮಾಡ್ತಾರೆ, ವಿಚ್ ಈಸ್ ವೈ ಐ ಥಿಂಕ್ ಜನ ತುಂಬ ಇಷ್ಟ ಆಗುತ್ತೆ ನನ್ನ ಪ್ರಕಾರ ಬೈಕು. ಆ್ಯಂಡ್ ಆಲ್ಸೋ ಫೀಚರ್ಸ್ ವೈಸು ನೀವು ನೋಡೋದಾದರೆ ಅವರು ಅನ್ನೆಸೆಸರಿ ಯಾವುದು ತುಂಬ ಫೀಚರ್ಸ್ ಕೊಡ್ತಾ ಇರಲಿಲ್ಲ. ಮೊದಲು ನಿಮಗೆ ಕ್ಲಾಸಿಕಲಿ ಇದು ಗೇರ್ ಪೊಸಿಷನ್ ಇಂಡಿಕೇಟರ್ ಕೂಡ ಇರಲಿಲ್ಲ. ಐ ಥಿಂಕ್ ಹಂಟರಿಂದಾನೇ ಸ್ಟಾರ್ಟ್ ಆಯಿತು ಸ್ವಲ್ಪ ಫೀಚರ್ಸ್ ಎಕ್ಸ್ಟ್ರಾ ಕೊಡೋದು. ಸೊ ನನಗನ್ಸೋ ಪ್ರಕಾರ ಫೀಚರ್ಸ್ ಅವರು ಎಷ್ಟು ಬೇಕಷ್ಟೇ ಕೊಡ್ತಾರೆ, ವಿಚ್ ಈಸ್ ಮೋರ್ ರಿಕ್ವೈರ್ಡ್ ಫೀಚರು, ಅದನ್ನು ತುಂಬ ಜಾಸ್ತಿ ಕೊಡ್ತಾರೆ ಕಂಪೇರ್ ಟು ಅದರ್ ಕಂಪನಿ ತುಂಬ ಜಾಸ್ತಿ ಫೀಚರ್ ಮಾಡ್ತಾರೆ. ಅದರಿಂದ ಅದು ಪ್ರೈಸಿಂಗ್ ತುಂಬ ಹೊಡ್ತಾ ಬೀಳುತ್ತೆ ಐ ವುಡ್ ಸೇ. ಸೊ ಪ್ರೈಸಿಂಗ್ ಬಗ್ಗೆನೂ ಹೇಳ್ಬಿಡ್ತೀನಿ. ಇನ್ ಜನರಲ್ಲು ಪ್ರೈಸಿಂಗ್ ಅವರು ತುಂಬ ಜಾಸ್ತಿನೂ ಇರೋಲ್ಲ, ತುಂಬ ಕಮ್ಮಿನೂ ಇರೋಲ್ಲ. ಯೂಶಲಿ ಒಂಥರ ಮಿಡ್ ರೇಂಜ್ ಪ್ರೈಸಿಂಗ್ ಇರುತ್ತೆ, ವಿಚ್ ಈಸ್ ನನ್ನ ಪ್ರಕಾರ ತುಂಬಾ ಕಷ್ಟ. ಏನಕ್ಕೆ ನೀವು ಪ್ರೈಸಿಂಗ್ ಜಾಸ್ತಿ ಮಾಡಿದ್ರೆ ಆಬ್ವಿಯಸ್ಲಿ ಜನ ತೊಗೊಳ್ಳಲ್ಲ, ಪ್ರೈಸಿಂಗ್ ಕಮ್ಮಿ ಮಾಡಿದ್ರು ಡಿಮೆರಿಟ್ಸ್ ಇದೆ. ಎಕ್ಸಾಂಪಲ್ ನಿಮಗೆ ಹೀರೋ ಇವಾಗ ಎಷ್ಟೊಂದು ಗಾಡಿನ ಪ್ರೈಸಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ದ ಪ್ರಾಬ್ಲಮ್ ಇಸ್ ಅವ್ರು ಅದನ್ನು ಆಬ್ವಿಯಸ್ಲಿ ಶೋರೂಮ್ಸಲ್ಲಿ ಡಿಸ್ಪ್ಲೇಗೂ ಇಡೋಕ್ಕಾಗ್ತಾಯಿಲ್ಲ, ಅವ್ರು ಟೆಸ್ಟ್ ಡ್ರೈವ್ ಕೊಡೋಕ್ಕಾಗ್ತಿಲ್ಲ. ರಾಯಲ್ ಎನ್ಫೀಲ್ಡ್ ಹೆಂಗೆ ಮಾಡ್ತಾರೆ ಅಂದರೆ ಡೀಸೆಂಟ್ ಪ್ರೈಸಿಂಗ್ ಇಡ್ತಾರೆ ಅವರು, ಲೈಕ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ಸಲ್ಲ, ತುಂಬ ಚೀಪಾಗೂ ಅಂತ ಅನ್ಸಲ್ಲ. ಸೊ ಫೀಚರ್ಸು ಆ್ಯಂಡ್ ಪರ್ಪಸ್ಸು ಆ್ಯಂಡ್ ಪ್ರೈಸಿಂಗ್ ನನ್ನ ಪ್ರಕಾರ ಆನ್ ಪಾಯಿಂಟು ರಾಯಲ್ ಎನ್ಫೀಲ್ಡ್ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ದಟ್ ಈಸ್ ವೈ ದೇ ಆರ್ ಏಬಲ್ ಟು ಸೆಲ್ ವೆರಿ ವೆಲ್ಲು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇದು ಇಟ್ಸ್ ನಾಟ್ ರಿಲೇಟೆಡ್ ಟು ಆಬ್ವಿಯಸ್ಲಿ ದ ಸೇಲ್ಸು, ಬಟ್ ಓವರ್ ಆಲ್ ನನಗನ್ಸುತ್ತೆ, ಬಿಕಾಸ್ ಇದನ್ನು ಪಾಯಿಂಟ್ ಔಟ್ ಮಾಡ್ತಾಯಿದೆ ಅಂದರೆ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಜನ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ನಾನು ನೋಡಿಬಿಟ್ಟು ಜನ ಬೈ ಮಾಡ್ತಾರೆ. ಸೊ ದ ಓವರ್ ಆಲ್ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ನೋಡೋದಾದರೆ ವಿತ್ ಎನಿ ರಾಯಲ್ ಎನ್ಫೀಲ್ಡ್ ಬೈಕು ನನಗೆ ಏನು ಅನಿಸುತ್ತೆ ಅಂದರೆ, ನೀವು ಫಸ್ಟ್ 2 ಮಂತ್ಸಲ್ಲೇ ಆ ಬೈಕ್ದು ಪಾಸಿಟಿವ್ ನೆಗೆಟಿವ್ಸ್ ಏನು ಅಂತ ಅರ್ಥ ಮಾಡಿಕೊಂಡು ಯು ಲೀವ್ ವಿತ್ ದಟ್ ಬೈಕ್, ಯು ಸ್ಟಾರ್ಟ್ ಎಂಜಾಯಿಂಗ್ ದ ಬೈಕ್. ಸೊ ದಟ್ ಈಸ್ ಸಮಥಿಂಗ್ ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ಬೋದು. ಬಿಕಾಸ್ ಜನರಲಿ ಏನಾಗುತ್ತೆ ಅಂದರೆ, ಬೇರೆ ಬೈಕ್ಸಲ್ಲಿ ಹೆಂಗೆ ಅಂದರೆ ಇನಿಷಿಯಲಿ ತುಂಬ ಇಷ್ಟ ಆಗಿಬಿಡುತ್ತೆ, ಮಧ್ಯದಲ್ಲಿ ಓಕೆ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಆಮೇಲೆ ನೀವು ಇನ್ನೊಂದು ಬೈಕ್ನ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಯ್ಯೋ ಆ ಬೈಕ್ ತೊಗೊಂಡಿದ್ದೆ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ. ರಾಯಲ್ ಎನ್ಫೀಲ್ಡ್ ಅವರು ನಾನು ಹೌ ಮಚ್ ಆಸ್ ಐ ಸೀನ್, ನನ್ನ ಪ್ರಕಾರ ಓನರ್ಸು ಜಾಸ್ತಿ ಕ್ರಿಬ್ ಮಾಡಲ್ಲ. ಅವ್ರಿಗೆ ನೆಗೆಟಿವ್ಸ್ ಇದೆ ಅಂದರೆ ಅದು ಹೇಳ್ಬಿಡ್ತಾರೆ ಇನಿಷಿಯಲಿನೇ, ಆಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಇಂಜಿನ್ ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಆಗಿರಲಿ, ಎಫಿಷಿಯನ್ಸಿ ಆರ್ ಪ್ರಾಬ್ಲಮ್ಸ್ ಓವರ್ ದ ಪೀರಿಯಡ್, ಲೈಕ್ ಅವ್ರ ಲಾಂಗ್ ಟರ್ಮಲ್ಲಿ ಎಲ್ಲ ವೆಹಿಕಲ್ಸಲ್ಲೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ. ಐನೋ ಹಾಂಡಾದಲ್ಲಿ ಬಿಕಾಸ್ ಆಫ್ ದ ರಿಲಯಬಿಲಿಟಿ ಪ್ರಾಬ್ಲಮ್ಸ್ ಬರಲ್ಲ, ಬಟ್ ನಂಗೆ ಯಾಕೋ ನಂಗೆ ಅನಿಸುತ್ತೆ ಓವರ್ ಆಲ್ ನನಗೆ ರಾಯಲ್ ಎನ್ಫೀಲ್ಡ್ದು ಮೆಜಾರಿಟಿ ಓನರ್ಸು ಅಷ್ಟು ಕ್ರಿಬ್ ಮಾಡಲ್ಲ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ದೇರ್ ಆರ್ ಸಮ್ ಪೀಪಲು ಇನಿಷಿಯಲ್ ಡೇಸಲ್ಲಿ ಅವರಿಗೆ ರಾಂಗ್ ವೆಹಿಕಲ್, ಅದು ಒಂದು ಪ್ರಾಬ್ಲಮ್ ಇದೆ ರಾಯಲ್ ಎನ್ಫೀಲ್ಡ್ ಕಡೆಯಿಂದ, ಎಫಿಷಿಯನ್ಸಿ ಪಾರ್ಟು ಅದು ಡೆಲಿವರ್ ಮಾಡದಿರೋದ್ರಿಂದ ಕೆಲವರಿಗೆ ತುಂಬ ಡಿಸಪಾಯಿಂಟ್ ಆಗುತ್ತೆ, ವಿಚ್ ಆಬ್ವಿಯಸ್ಲಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ. ಬಟ್ ಮೆಜಾರಿಟಿ ಪೀಪಲ್ ಅವ್ರಿಗೆ ಲೈಕ್ ವೆಹಿಕಲ್ನಲ್ಲಿ ಇಂಜಿನಲ್ಲಿ ಏನು ಇಶ್ಯೂ ಬಂದಿಲ್ಲ ಅಂದರೆ ಕೆಲವು ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ ನೋಡಿ, ಅದನ್ನು 1 or 2 ಮಂತ್ಸಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ, ಆ್ಯಂಡ್ ದೆನ್ ದೇ ಸ್ಟಾರ್ಟ್ ಎಂಜಾಯಿಂಗ್ ದ ಬೈಕು, ಅದು ಮರ್ತು ಬಿಡ್ತಾರೆ. ನಾನು ರಾಯಲ್ ಎನ್ಫೀಲ್ಡ್ ಹಂಟರ್ ಆಲ್ಸೋ ಹಂಗೆ ಇನಿಷಿಯಲಿ ಗೊತ್ತಾಯಿತು ಸಸ್ಪೆನ್ಷನ್ ಆಡಿದೆ ಆಲ್ ದೋಸ್ ಥಿಂಗ್ಸ್ ಅಂತ ಗೊತ್ತಾಯಿತು, ಬಟ್ ಒನ್ಸ್ ಐ ಸ್ಟಾರ್ಟೆಡ್ ರೈಡಿಂಗು ಟೂರಿಂಗ್ ಮಾಡಾದ್ಮೇಲಂತೂ ನನಗೆ ಏನು ಕಂಪ್ಲೇಂಟೇ ಮಾಡ್ತಾ ಇರಲಿಲ್ಲ, ನಾನು ತುಂಬಾ ಆ ಬೈಕ್ನ ಎಂಜಾಯ್ ಮಾಡ್ತಾಯಿದ್ದೆ. ಟು ಬಿ ವೆರಿ ಆನೆಸ್ಟ್, ನನ್ನ ಹತ್ರ ಆಪ್ಷನ್ ಇದ್ದಿದ್ರೆ 2 ಬೈಕ್ ಇಟ್ಕೊಳ್ತಾ ಇದ್ದೆ, ಬಟ್ ಆಬ್ವಿಯಸ್ಲಿ ಅದು ಸ್ಟುಪಿಡ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನ ಸೆಲ್ ಮಾಡಿದ್ದು. ಬಟ್ ಹೇಳಿದ್ದು, ಸೊ ದ್ಯಾಟ್ ಈಸ್ ದ ಥಿಂಗ್ ನನ್ನ ಪ್ರಕಾರ. ದ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಓನರ್ಸು ಒಂದು ಪಾಸಿಟಿವ್ ಆಗೇ ಹೇಳ್ತಾರೆ ತುಂಬ ಟೈಮ್. ನೀವು ಅನ್ಕೋಬೋದು ನೆಗೆಟಿವ್ ಆಗಿ ಹೇಳ್ತಾರೆ ಬಿಕಾಸ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎವ್ರಿಥಿಂಗ್, ಬಟ್ ಅಷ್ಟೊಂದು ಜನ ಪಾಸಿಟಿವ್ ಆಗಿ ಹೇಳ್ತಾ ಇರೋದ್ರಿಂದ ಜನ ಮೋಟಿವೇಟ್ ಆಗ್ತಾ ಇದ್ದಾರೆ ತೊಗೊಳ್ಳೋಕ್ಕೆ ಗಾಡಿನ. ಸೊ ದಟ್ ಈಸ್ ಒನ್ ಥಿಂಗ್ ಹೇಳೋಣ ಅಂತ ಇದ್ದೆ. ಸೊ ನಾವು ಓಕೆ ಇಷ್ಟೊಂದೆಲ್ಲ ಪಾಸಿಟಿವ್ ಹೇಳಿದೆಲ್ಲ, ಏನು ರಾಯಲ್ ಎನ್ಫೀಲ್ಡ್ ಏನು ಸೂಪರ್ ಬ್ರ್ಯಾಂಡ, ಎಷ್ಟು ಜನ ಬೈತಾರೆ ಅಂತ ನಾನು ನೋಡಿದ್ದೀನಿ. ನೀನು ಇದು ಏನೋ ಬ್ರ್ಯಾಂಡ್ ನಿಂಗೆ ಏನಾದ್ರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು. ಫಸ್ಟ್ ಆಫ್ ಆಲ್ ನನ್ನ ಹತ್ರ ಟ್ರಯಮ್ ಗಾಡಿ ಇದೆ, ಸ್ಕ್ರಾಂಬ್ಲರ್ 400X, ಬಟ್ ಸ್ಟಿಲ್ ಆಬ್ವಿಯಸ್ಲಿ ನೀವು ಹೇಳ್ತಾರೋ ಪಾಯಿಂಟು ಕರೆಕ್ಟೇ. ರಾಯಲ್ ಎನ್ಫೀಲ್ಡ್ಗೆ ಇಶ್ಯೂಸ್ ಇದೆ, ಇಲ್ಲವೇ ಇಲ್ಲ ಅಂತಲ್ಲ. ಫಸ್ಟ್ ಮೇನ್ ಇಶ್ಯೂಸು ಎಲ್ಲರೂ ಮಾತಾಡುವಂಥ ಈ ಇಶ್ಯೂನೇ ಹೇಳ್ಬಿಡೋಣ. ದಟ್ ದ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅವ್ರದ್ದು ಕ್ವಾಲಿಟಿ ಅಷ್ಟು ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ. ಆ್ಯಂಡ್ ಆಲ್ಸೋ ದ ವೇ ದೇ ಇಂಜಿನಿಯರ್ ದ ಪ್ರಾಡಕ್ಟ್ಸ್. ನೀವೇ ನೋಡಿದ್ದೀರಾ ಹಿಮಾಲಯನ್ದು ಚಾಸಿ ಸ್ವಲ್ಪ ಇಶ್ಯೂ ಬಂದಿತ್ತು, ಆ್ಯಂಡ್ ಐ ಥಿಂಕ್ ಈವನ್ ದ ಸ್ಕ್ರಾಮ್ 440 ಐ ಥಿಂಕ್ ಕ್ಲಚ್ ಸಮ್ ಇಶ್ಯೂ ಬಂದಿತ್ತು, ಆ್ಯಂಡ್ ಅವ್ರದ್ದು ದ ಕೋನ್ಸೆಟ್ ಇಶ್ಯೂ ಅಂತೂ ನೀವು ಕೇಳಿದ್ದೀರಾ, ಆಲ್ಮೋಸ್ಟ್ ಎಲ್ಲ ಬೈಕ್ಸಲ್ಲೂ ಅವ್ರದ್ದು ಇರುತ್ತೆ. ಸೊ ಆ ಥರ ಇಂಜಿನಿಯರಿಂಗ್ ಇಶ್ಯೂ, ನಟ್ ಬೋಲ್ಡ್ ಲೂಸ್ ಆಗೋದು ಆ್ಯಂಡ್ ಆಲ್ ದೋಸ್ ಇಶ್ಯೂಸು ಸಾಕಷ್ಟು ಇದೆ ರಾಯಲ್ ಎನ್ಫೀಲ್ಡ್. ಸೊ ಇಟ್ ಈಸ್ ನಾಟ್ ಲೈಕ್ ಸೋಷಿಯಲ್ ಮೀಡಿಯಾ ಅಂತಲ್ಲ, ಇಟ್ ಈಸ್ ಟ್ರೂ. ಆಬ್ವಿಯಸ್ಲಿ ಇಂಜಿನಿಯರಿಂಗಲ್ಲಿ ಅವರು ಇನ್ನೂ ಇಂಪ್ರೂವ್ ಮಾಡೋದಿದೆ. ಸೊ ಬಟ್ ಎಸ್, ಶೋರೂಮ್ ಆ್ಯಂಡ್ ಸರ್ವಿಸ್ ಸೆಂಟರ್ ಪ್ರಾಬ್ಲಮ್ ಇದೆ. ಪ್ಲಸ್ ಓಕೆ ಈ ಇಶ್ಯೂಸ್ ಇರೋದು ಒಂದು ವಿಚಾರ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಅವ್ರದ್ದು ಶೋರೂಮ್ ಆ್ಯಂಡ್ ಸರ್ವಿಸ್ ಸೆಂಟರಲ್ಲಿ ಅವರು ಅದನ್ನು ರೆಕಗ್ನೈಸ್ ಸರಿಯಾಗಿ ಮಾಡಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇದೆ. ಸೊ ಇಷ್ಟೊಂದೆಲ್ಲ ಕಷ್ಟ ಇರಬೇಕಾದ್ರೂ ರಾಯಲ್ ಎನ್ಫೀಲ್ಡ್ನ ಜನ ಏನಕ್ಕೆ ತೊಗೋತಾರೆ, ವಾಟ್ ಈಸ್ ದ ಕ್ಯಾಚ್ ಅಂತ ನೀವು ಕೇಳ್ಬೋದು. ಇದೆಲ್ಲ ಪ್ರಾಬ್ಲಮ್ಸ್ ಆ್ಯಕ್ಚುಲಿ ಇದೆ, ಬಟ್ ಐ ವುಡ್ ನಾಟ್ ಸೇ ಇಟ್ ಈಸ್ ದೇರ್ ಫಾರ್ ಎವ್ರಿಬಡಿ. ಸೋಷಿಯಲ್ ಮೀಡಿಯಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಲ್ಲರಿಗೂ ಆ ಪ್ರಾಬ್ಲಮ್ ಇದೆ ಅಂತ, ಬಟ್ ಐ ವೋಂಟ್ ಸೇ ಎಲ್ಲರಿಗೂ ಇದೆ, ಬಟ್ ಇದೆ ಕೆಲವ್ರಿಗಂತೂ ಡೆಫಿನೆಟ್ಲಿ ಬರ್ತಾ ಇದೆ. ದ ಥಿಂಗ್ ಈಸ್ ಅವರು 70,000 ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಅದರಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸು ಸ್ವಲ್ಪ ಪ್ರಾಬ್ಲಮ್ಸು ಇಶ್ಯೂ ಬಂದಿರುತ್ತೆ, ವಿಚ್ ಈಸ್ ಕೈಂಡ್ ಆಫ್ ನ್ಯಾಚುರಲ್. ಬಟ್ ಆಬ್ವಿಯಸ್ಲಿ ನೀವು ಆ ಜಾಗದಲ್ಲಿದ್ದರೆ ಡೆಫಿನೆಟ್ಲಿ ನಿಮಗೆ ಬೇಜಾರಾಗುತ್ತೆ. ದಟ್ ಈಸ್ ಡೆಫಿನೆಟ್ಲಿ ಐ ಕ್ಯಾನ್ ಸೇ. ಬಟ್
ದ ಥಿಂಗ್ ಈಸ್ ಹೆಂಗೆ ಅವರು ಹೌ ದೇ ಆರ್ ಏಬಲ್ ಟು ಕೋಪ್ ಅಪ್ ವಿತ್ ಇಟ್ ಆ್ಯಂಡ್ ಅಂದ್ರೂ ಸೇಲ್ಸ್ ಏನಕ್ಕೆ ಬರ್ತಾ ಇದೆ ಅಂತ ಕೇಳೋದಾದರೆ ದ ಮೇನ್ ಅಡ್ವಾಂಟೇಜ್ ರಾಯಲ್ ಎನ್ಫೀಲ್ಡ್ ಹತ್ರ ಇದೆ. ಇದೇ ಪ್ರಾಬ್ಲಮ್ಸ್ ಅವ್ರಿಗೆ ಸಾಕಷ್ಟು ವರ್ಷಗಳಿಂದ ಬರ್ತಾ ಇರೋದ್ರಿಂದ ಫ್ರಮ್ ದ ಟೈಮ್ 2011 ಅವ್ರಿಗೆ ದ UC ಇಂಜಿನ್ಸ್ ಅವ್ರಿಗೆ ಯಾವಾಗ ಲಾಂಚ್ ಮಾಡಿದ್ರು ಅವಾಗಿಂದ ಇಶ್ಯೂಸ್ ಬರ್ತಾ ಇರೋದ್ರಿಂದ ಅವ್ರಿಗೆ ವೆರಿ ಗುಡ್ ಮೆಕ್ಯಾನಿಕ್ ಸಪೋರ್ಟ್ ಇದೆ ಆ್ಯಂಡ್ ಈವನ್ ಆಫ್ಟರ್ ಮಾರ್ಕೆಟು ಸಾಕಷ್ಟು ಅವ್ರಿಗೆ ಸಪೋರ್ಟ್ ಇದೆ ಅವ್ರಿಗೆ. ಸೊ ಲಾಟ್ ಆಫ್ ಪೀಪಲ್ ನೋ ಹೌ ಟು ವರ್ಕ್ ಅ ರಾಯಲ್ ಎನ್ಫೀಲ್ಡ್ ಇಂಜಿನ್ನು. ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ, ನೀವು ಒಂದು ಹಾಂಡಾ ಇಂಜಿನ್ನು ಸೂಪರ್ ಆಗಿರುತ್ತೆ, ರಿಲಯಬಲ್ ಆಗಿರುತ್ತೆ, ಏನೋ ಒಂದು ಇಶ್ಯೂ ಬಂದುಬಿಟ್ರೆ ನೋ ಒನ್ ವಿಲ್ ಟಚ್ ದ ಇಂಜಿನ್. ನಿಮಗೆ ಯಾವ ಮೆಕ್ಯಾನಿಕ್ಕು ಟಚ್ ಮಾಡಲ್ಲ. ನನಗಂತೂ ಆಗಲ್ಲ ಗುರು, ನೀನು ಹಾಂಡಾದವನು ತಾನೇ ಹೋಗು ಅಂತ ಹೇಳ್ತಾನೆ. ಬಟ್ ರಾಯಲ್ ಎನ್ಫೀಲ್ಡ್ ಏನು ಅಡ್ವಾಂಟೇಜ್ ಅಂದರೆ, ನಿಮ್ಗೆ ಏನಾದರೂ ಇಶ್ಯೂ ಇದೆ ಅಂದರೆ ನೀವು ಗುಜರಿಗಾದರೂ ಹೋಗಿ ಎಲ್ಲಾದರೂ ಹೋಗಿ ಏನೋ ಒಂದು ನಿಮಗೆ ಸೊಲ್ಯೂಷನ್ ಕೊಟ್ಬಿಟ್ಟು ಬರ್ತಾನೆ. ಸೊ ದ್ಯಾಟ್ ಈಸ್ ಒನ್ ಬಿಗ್ ಅಡ್ವಾಂಟೇಜ್ ರಾಯಲ್ ಎನ್ಫೀಲ್ಡ್ ಆ್ಯಸ್ ಇದೊಂಥರ ಫನಿ ಅಡ್ವಾಂಟೇಜು. ಬಟ್ ಸಮ್ ಹೌ ರಾಯಲ್ ಎನ್ಫೀಲ್ಡ್ಗೆ ಇದೊಂದು ಅಡ್ವಾಂಟೇಜ್ ಆಗಿದೆ ಆ್ಯಂಡ್ ಪೀಪಲ್ ಆರ್ ಲೈಕ್ ಓಕೆ, ಈ ಸರ್ವಿಸ್ ಸೆಂಟರಲ್ಲಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾಚೆ ಕಡೆ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ದ್ಯಾಟ್ ಈಸ್ ಅ ಹ್ಯೂಜ್ ಅಡ್ವಾಂಟೇಜ್. ಎಸ್ಪೆಷಲಿ ನಿಮಗೆ 10-20,000 ಕಿಲೋಮೀಟರ್ ಓಕೆ, ನಿಮಗೆ 50-60,000 ಬರುತ್ತಲ್ವ, ಆವಾಗ ನಿಮಗೆ ಮೆಕ್ಯಾನಿಕ್ ಸಪೋರ್ಟು ಸಾಕಷ್ಟು ಬೇಕಾಗುತ್ತೆ ಆ್ಯಂಡ್ ರಾಯಲ್ ಎನ್ಫೀಲ್ಡಲ್ಲಿ ಅದೊಂದು ಅಡ್ವಾಂಟೇಜ್ ಇದೆ. ಸೊ ನೆಕ್ಸ್ಟ್ ಪಾರ್ಟ್ ನಾನು ಆಲ್ರೆಡಿ ಹೇಳಿದೆ, ಸ್ವಲ್ಪ ಹಿಂಟ್ ಮಾಡಿದೆ ನಿಮಗೆ. ದಟ್ ಕಸ್ಟಮೈಸೇಷನ್ ಅಂತ ಅವರು ಮಾಡ್ತಾರೆ, ವಿಚ್ ಇಸ್ ಗುಡ್. ಆಬ್ವಿಯಸ್ಲಿ ನಿಮ್ಮದು ಓನ್ ಬೈಕ್ ಎಲ್ಲ ಮಾಡ್ಬೋದು. ಬಟ್ ದ ಪ್ರಾಬ್ಲಮ್ ಈಸ್, ನೀವು ನೋಡ್ಬೋದು ಅವ್ರದ್ದು ಸ್ಟಾಕ್ ಬೈಕ್ ತೊಗೊಂಡ್ರೆ ಯು ನೆವರ್ ಫೀಲ್ ಸ್ಯಾಟಿಸ್ಫೈಡು. ನೀವು ಅವ್ರದ್ದು ಎಷ್ಟೊಂದು ಆಕ್ಸೆಸರೀಸ್ ತೊಗೋಬೇಕಾಗುತ್ತೆ, ವಿಚ್ ಆಬ್ವಿಯಸ್ಲಿ ಆ್ಯಡ್ಸ್ ಟು ದ ಕಾಸ್ಟ್. ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಮದು ಹಿಮಾಲಯನೇ ನೋಡಿ. ಬೇಕಾದರೆ ನೀವು ಹಿಮಾಲಯನಲ್ಲಿ ನೋಡಿ, ನಾನು ಸ್ಕ್ರಾಮ್ಲರ್ 400X ನೋಡಿ. ಒನ್ ಆಫ್ ದ ಥಿಂಗ್ ನಂಗೆ ಸ್ಕ್ರಾಮ್ಲರ್ 400X ಅನಿಸಿದಂದರೆ, ನಾನು ಏನು ಸ್ಪೆಂಡೇ ಮಾಡಲಿಲ್ಲ ಆಲ್ಮೋಸ್ಟ್ ಫಾರ್ ಎನಿ ಆಕ್ಸೆಸರೀಸು. ಬಟ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ ತೊಗೊಂಡಿದ್ರೆ, ವಿಚ್ ಆಬ್ವಿಯಸ್ಲಿ ನಾನು ತೊಗೋತಾ ಇರಲಿಲ್ಲ ಬಿಕಾಸ್ ಇಸ್ ಅ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಬೈಕು. ಬಟ್ ಐ ಆಮ್ ಇಮ್ಯಾಜಿನಿಂಗ್ ದಟ್ ನಾನು ಎಷ್ಟೊಂದು ಪಾರ್ಟ್ಸ್ ತೊಗೋಬೇಕಿತ್ತು. ನನಗೆ ದ ಬ್ಯಾಶ್ ಪ್ಲೇಟ್ ತೊಗೋಬೇಕಿತ್ತು, ನಾನು ಕ್ರ್ಯಾಶ್ ಕಾರ್ಡ್ ತೊಗೋಬೇಕಿತ್ತು, ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಟ್ಯೂಬ್ಲೆಸ್ ಸ್ಪೋಕ್ನ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು. ಸೋ ಮಚ್ ಆಫ್ ಎಕ್ಸ್ಪೆನ್ಸ್ ನನಗೆ ಆಗ್ತಾಯಿತ್ತು, ನಾನು ಆಲ್ರೆಡಿ ಇಮ್ಯಾಜಿನ್ ಮಾಡ್ತಾಯಿದ್ದೀನಿ. ಸೊ ಇದು ಆಬ್ವಿಯಸ್ಲಿ ನೀವು ಕಸ್ಟಮೈಸ್ ಮಾಡ್ಬೋದು ನಿಮ್ಮ ಬೈಕ್ನ, ಅಷ್ಟೊಂದು ಎಕ್ಸ್ಪೆನ್ಸ್ ಆಗುತ್ತಲ್ಲ ಅಂತ ಅದು ಕಂಪ್ಲೇಂಟ್ ಇದೆ, ವಿಚ್ ಇಸ್ ಆ್ಯಕ್ಚುಲಿ ಜೆನ್ಯೂನ್. ಒಂದೊಂದ್ಸಲ ಅನಿಸುತ್ತೆ, ಫಾರ್ ಎಕ್ಸಾಂಪಲ್ ಅದು ಟೂರಿಂಗ್ ಬೈಕು, ಸೊ ಅದಕ್ಕೆ ಸೀಟು ಟೂರಿಂಗ್ ಬೈಕ್ ಥರ ಸೀಟ್ ಕೊಡಬೇಕಲ್ಲ, ಅದೊಂಥರ ಲೈಕ್ ಆಲ್ಮೋಸ್ಟ್ ಎವ್ರಿಬಡಿ ಹೂ ಹ್ಯಾಸ್ ದಿಸ್ ಬೈಕು ದೇ ಟೆನ್ ಟು ಬೈ ಅನದರ್ ಸೀಟು ಆರ್ ಅಟ್ಲೀಸ್ಟ್ ಏನೋ ದೇ ವಿಲ್ ವರ್ಕ್ ಆನ್ ದ ಸೀಟ್, ಸಮಥಿಂಗ್ ದೇ ವಿಲ್ ಡೂ ವಿತ್ ದ ಸೀಟು. ಸೊ ಆ ಥರ ಏನಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ತುಂಬ ಕ್ವಶನ್ಸ್ ಇದೆ, ವಿಚ್ ಇಸ್ ಡೆಫಿನೆಟ್ಲಿ ಒಂದು ವ್ಯಾಲಿಡ್ ಪಾಯಿಂಟೇ. ಬಟ್ ಆ್ಯಸ್ ಐ ಟೋಲ್ಡ್ ದ ಅಡ್ವಾಂಟೇಜ್ ನಾನು ಹೇಳ್ತೀನಿ ನೋಡಿ, ರಾಯಲ್ ಎನ್ಫೀಲ್ಡಲ್ಲಿ ಕಸ್ಟಮೈಸೇಷನ್ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ದ ಬೈಕು. ನಿಮಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಂದರೆ ನೀವು ಬರೀ ಬೈಕ್ ತೊಗೊಳ್ಳಲ್ಲ, ನೀವಲ್ಲಿ ನಿಮಗೆ ಅಪಾರಲ್ಸು ಸಿಗುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ರೀಸೆಂಟ್ಲಿ ಒಂದು ವೀಡಿಯೋ ಮಾಡಿದೆ ವೇರ್ ಐ ಮೆನ್ಷನ್ಡು, ನೀವು ಇನ್ ಕೇಸ್ ನಿಮ್ಮ ರೈಡಿಂಗ್ ಜಾಕೆಟು ಆರ್ ರೈಡಿಂಗ್ ಪ್ಯಾಂಟ್ ತೊಗೋಬೇಕಾದ್ರೆ ಐ ಥಿಂಕ್ ರಾಯಲ್ ಎನ್ಫೀಲ್ಡಲ್ಲಿ ದ ಚೀಪೆಸ್ಟ್ ರೈಡಿಂಗ್ ಗೇರ್ಸ್ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಶೂಸ್ ತೊಗೋಬೇಕಾದ್ರೂ ಐ ಥಿಂಕ್ ಅವ್ರ ಹತ್ರ ಸಕ್ಕತ್ತಾಗಿದೆ ಶೂಸ್ ನಿಜ ಹೇಳ್ಬೇಕಂದ್ರೆ. ಬಟ್ ಐ ಥಿಂಕ್ ಅದು ತುಂಬಾ ಲೈಕ್ ಔಟ್ ಆಫ್ ಸ್ಟಾಕ್ ಇರುತ್ತೆ, ಬಿಕಾಸ್ ಅಷ್ಟೊಂದು ಜನ ತೊಗೊಂಡ್ಬಿಡ್ತಾರೆ ಅವ್ರದ್ದು. ರೈಡಿಂಗ್ ಶೂಸ್ ತುಂಬ ಚೆನ್ನಾಗಿದೆ ರಾಯಲ್ ಎನ್ಫೀಲ್ಡ್ದು. ಸೊ ಆ ಥರ ಎಷ್ಟೊಂದು ಪ್ರಾಡಕ್ಟ್ಸ್ ನೀವು ತೊಗೋಬೋದು. ಸೊ ಅಷ್ಟೊಂದು ನೀವು ಪ್ರಾಡಕ್ಟ್ಸ್ ತೊಗೋಬೋದು ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್ ಯುವರ್ ಓನ್ ಅಂತ ಅನ್ಸುತ್ತಲ್ಲ, ಆವಾಗ ನಿಮ್ಗೆ ಅನಿಸುತ್ತೆ ಓಕೆ. ಎಸ್ಪೆಷಲಿ ನಂಗೆ ಅನಿಸುತ್ತೆ, ನಾನು ಹಂಟರ್ ಎಸ್ಪೆಷಲಿ ಇನಿಷಿಯಲಿ ನಂಗೆ ಇಷ್ಟೊಂದೆಲ್ಲ ಖರ್ಚು ಮಾಡಬೇಕಲ್ಲ ಗುರು, ತಿರ್ಗಾ ಬಾರ್ ಆ್ಯಂಡ್ ಮಿರರ್ಸು ತೊಗೋಬೇಕು, ಅದು ತೊಗೋಬೇಕು, ಎಲ್ಲ ತೊಗೋಬೇಕಂತ ಅನಿಸ್ತು. ಬಟ್ ಒನ್ಸ್ ನಂದು ಗಾಡಿ ರೆಡಿ ಆಗಿಬಿಟ್ಟು ಇಟ್ ವಾಸ್ ಲುಕಿಂಗ್ ಡಿಫ್ರೆಂಟ್ ಫ್ರಮ್ ಅದರ್ ಬೈಕ್ಸ್ ಇದ್ದಾಗ, ಇದು ಆಲ್ ದೀಸ್ ಥಿಂಗ್ಸ್ ವರ್ತ್ ಇಟ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದು ಮೈಟ್ ಬಿ ದ ರೀಸನ್ ವೈ ಯು ಇಗ್ನೋರ್ ದ್ಯಾಟ್ ಅವ್ರ ಕಸ್ಟಮೈಸೇಷನ್ನು ಆ್ಯಂಡ್ ಅದರ್ ಆಕ್ಸೆಸರೀಸ್ ಕಾಸ್ಟು ತುಂಬ ಜಾಸ್ತಿ ಇದೆ ಅಂತ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದ್ಬಿಡೋಣ, ದ್ಯಾಟ್ ಈಸ್ ದ ಎಫಿಷಿಯನ್ಸಿ. ನಾನು ಡೆಫಿನೆಟ್ಲಿ ಹೇಳ್ತೀನಿ, ರಾಯಲ್ ಎನ್ಫೀಲ್ಡ್ ವೆಹಿಕಲ್ಸು ಇವಾಗ ಎಸ್ಪೆಷಲಿ ಇದು 450cc ಇಂಜಿನ್ ಬರೋ ಮೊದಲು ಓವರ್ ಆಲ್ ಅವ್ರ ವೆಹಿಕಲ್ಸು ಅಷ್ಟೊಂದು ಎಫಿಷಿಯೆಂಟ್ ಇಲ್ಲವೇ ಇಲ್ಲ. ಬಿಕಾಸ್ ನೀವು 350cc 20 BHP ತೆಗಿತಾ ಇದ್ದೀರಾ. ನನಗೆ ಎಷ್ಟೊಂದು ಸಲ ಅನಿಸ್ತು ಅಂಟರಲ್ಲಿ ಟಾಪ್ ಎಂಡಲ್ಲಿ ಇನ್ನೂ ಪರ್ಫಾರ್ಮೆನ್ಸ್ ಬೇಕಿತ್ತು. ಈವನ್ ಅವ್ರದ್ದು 650cc ನಂಗೆ ಅನಿಸುತ್ತೆ ದಟ್ ದ ಇಂಜಿನ್ ತುಂಬಾ ಹೆವಿ ಇದೆ ನನ್ನ ಪ್ರಕಾರ. ಲೈಕ್ ದಟ್ ಕ್ಲಾಸಿಕ್ 650 ಆಲ್ಮೋಸ್ಟ್ 250 kg ಇದೆ, ವಿಚ್ ಇಸ್ ಟೂ ಮಚ್. ನಾನು ರೆಬೆಲ್ 500 ನೋಡಿದೆ ನೋಡಿ, ಅವಾಗಂತೂ ನಾನು ಅದನ್ನು ಫಿದಾ ಆಗಿಬಿಟ್ಟಿದ್ದೆ. ವೇಟ್ ದೆ ಹೋಂಡಾ ಹ್ಯಾಸ್ ಡಿಸೈನ್ಡ್ ಇಂಜಿನಿಯರಿಂಗು ಸಕ್ಕತ್ತಾಗಿದೆ, ಇಂಜಿನು ಸೌಂಡು ಚೆನ್ನಾಗಿದೆ. ಐ ಡೋಂಟ್ ನೋ ಏನಕ್ಕೆ ಅದನ್ನ ತೊಗೋತಾ ಇಲ್ಲ, ಅದು ತುಂಬ ಚೆನ್ನಾಗಿದೆ ಗಾಡಿ, ಚೆಕ್ಔಟ್ ಮಾಡಿ ರೆಬೆಲ್ 500. ಬಟ್ ಎನಿವೆ ನಾನು ಹೇಳ್ತಾ ಇದ್ದೀನಿ, ಸೂಪರ್ ಮೀಟಿಯರ್ ಕಂಪೇರ್ ಮಾಡೋದಾದರೆ ಎಸ್ ನೋಡೋಕ್ಕೆಲ್ಲ ಚೆನ್ನಾಗಿದೆ, ಬಟ್ ಇಟ್ ಡಸಂಟ್ ಲುಕ್ ಎಫಿಷಿಯೆಂಟ್. ಅಷ್ಟೊಂದು ಹೆವಿಯಾಗಿದೆ ಬೈಕು. ಸೊ ಎಫಿಷಿಯನ್ಸಿ ವಿಚಾರದಲ್ಲಿ ನನಗೆ ಸ್ಟಿಲ್ ಐ ಫೀಲ್ ಇಟ್ಸ್ ನಾಟ್ ದಟ್ ಎಫಿಷಿಯೆಂಟ್. ಆ್ಯಂಡ್ 450 ಆಲ್ಸೋ ನೀವು ಈಗ ನೋಡ್ಬೋದು ಏನೇನು ಪ್ರಾಬ್ಲಮ್ಸ್ ಬಂದಿದೆ ಅಂತ. ಆ್ಯಂಡ್ ಐ ಮೀನ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಂತ ನಾನು ನೋಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಅವರು ಸುಮ್ಮನೆ ಹೇಳ್ತಾಯಿಲ್ಲ. ಈವನ್ ದ ಸೈಡ್ ಸ್ಟ್ಯಾಂಡು ನೋಡ್ಬೋದು ಯಾವ ಥರ ಫುಲ್ ಬೆಂಡ್ ಆಗಿಬಿಡುತ್ತೆ. ಅದು ಬಿಟ್ಟಾಕಿ ಚಾಸಿ ಬಿಟ್ಟಾಕಿ ಅದು ಅಪರೂಪಕ್ಕೆ ಯಾರಿಗೂ ಆಗಿದೆ ಅಂದರು. ಸೈಡ್ ಸ್ಟ್ಯಾಂಡ್ ಅಂತೂ ಒಂದು ಇಶ್ಯೂ ಇದೆ, ವೆಯ್ಟ್ ಆಲ್ಸೋ ಒಂದು ಇಶ್ಯೂ ಇದೆ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಮೇನ್ ಪ್ರಾಬ್ಲಮ್ಮು. ಇಟ್ಸ್ ನಾಟ್ ಲೈಕ್ ದ ವೆಯ್ಟ್ ಇಟ್ ಸೆಲ್ಫ್ ಇಸ್ ನಾಟ್ ದ ಪ್ರಾಬ್ಲಮ್. ಸೊ ಎಫಿಷಿಯನ್ಸಿ ವೈಸ್ ರಾಯಲ್ ಎನ್ಫೀಲ್ಡ್ ಡೆಫಿನೆಟ್ಲಿ ದಿ ಹ್ಯಾವ್ ಟು ಕ್ಯಾಚ್ ಅಪ್ ಅ ಲಾಟ್ ನನ್ನ ಪ್ರಕಾರ. ಲೈಕ್ ಹಾಂಡಾನೋ KTM ಈ ಥರ ಕಂಪನೀಸ್ ಕಂಪೇರ್ ಮಾಡಿದೆ ಡೆಫಿನೆಟ್ಲಿ ತುಂಬ ಕ್ಯಾಚ್ ಅಪ್ ಮಾಡೋದಿದೆ. ಬಟ್ ವಾಟ್ ಯು ಹ್ಯಾವ್ ಟು ಲುಕ್ ಎಟ್ ರಾಯಲ್ ಎನ್ಫೀಲ್ಡ್ ಏನು ಅಚೀವ್ ಮಾಡೋಕ್ಕಾಗಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ. ಆ್ಯಂಡ್ ದ್ಯಾಟ್ ಇಸ್ ವೈ ಪೀಪಲ್ ದ ಕಮ್ಯುನಿಟಿ ಆರ್ ಅವ್ರಿಗೆ ಸಪೋರ್ಟ್ ಏನಕ್ಕೆ ಸಿಗುತ್ತೆ ಅಂದರೆ, ಫ್ರಮ್ ದ ಟೈಮ್ 2011ಗೆ ಅವ್ರದ್ದು ಐ ನೋ ಅದನ್ನು 50 years 70 years ಅವ್ರದ್ದು ಹಿಸ್ಟ್ರಿ ಇರ್ಬೋದು, ಬಟ್ 2011 ಅವ್ರದ್ದು ರಿಯಲ್ ಜರ್ನಿ ಸ್ಟಾರ್ಟ್ ಆಗಿದ್ದು.
ಅವಾಗಿಂದ ಇವಾಗ ತನಕ ನೀವು ನೋಡಿದ್ರೆ ದ ಗ್ರೋತು, ದ ಇಂಪ್ರೂವ್ಮೆಂಟ್ ಬೇಸಿಕಲಿ ನನ್ನ ಪ್ರಕಾರ ಇಸ್ ಮ್ಯಾಸಿವ್. ಅವ್ರದ್ದು ವೇ ದೇ ಡನ್ R&D ನನ್ನ ಪ್ರಕಾರ ಐ ಕಾಂಟ್ ಇಮ್ಯಾಜಿನ್ ಯಾವ ಕಂಪನಿನೂ ಆ ಥರ ಮಾಡಿದಂತ. ಲೈಕ್ ಫಾರ್ ಎಕ್ಸಾಂಪಲ್ ಹಾಂಡಾ, ಬಜಾಜ್ ಇವರೆಲ್ಲ ಮಾರ್ಕೆಟಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದಾರೆ, ಬಟ್ ಸ್ಟಿಲ್ ದೇ ಆರ್, ಐ ಡೋಂಟ್ ಸಿ ಅವರು ಇನ್ನೂ ಪ್ರೀಮಿಯಂ ಮಾರ್ಕೆಟಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಇವರು ಜಸ್ಟ್ ಒಂದು 15-16 ಇಯರ್ಸಲ್ಲಿ ಈ ಲೆವೆಲ್ಲು ಲೈಕ್ ಇಷ್ಟೊಂದು ದೊಡ್ಡ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಯು ಹ್ಯಾವ್ ಟು ಅಪ್ರಿಷಿಯೇಟ್ ದ ರಾಯಲ್ ಎನ್ಫೀಲ್ಡ್ ಫಾರ್ ಶ್ಯೂರ್. ಸೊ ಚೆನ್ನಾಗಿ ಮಾಡಿದ್ದಾರೆ ಅವರು, ಅದಕ್ಕೋಸ್ಕರ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ನಾನು ಎಕ್ಸಾಂಪಲ್ ಕೊಡ್ತೀನಿ, ಪೇಂಟ್ ಕ್ವಾಲಿಟಿ, ಇದು ವೇ ಅವ್ರದ್ದು ಮೊದಲು ಯಾವ ಥರ ಪೇಂಟ್ ಕ್ವಾಲಿಟಿ ಇತ್ತು, ಇವಾಗ ನೀವು ನಿಜ ಹೇಳ್ತೀನಿ ಒಂದು ಹಿಮಾಲಯನ್ನು ಪೇಂಟ್ ಕ್ವಾಲಿಟಿನೋ ಅವ್ರ ಟ್ರ್ಯಾಮ್ದು ಪೇಂಟ್ ಕ್ವಾಲಿಟಿ ಆಲ್ಮೋಸ್ಟ್ ಸಿಮಿಲರ್ ಆಗಿತ್ತು. ನನ್ನ ಸ್ಕ್ರಾಮ್ಲರ್ದು ಆಲ್ಮೋಸ್ಟ್ ಪೇಂಟ್ ಕ್ವಾಲಿಟಿ ಸಕ್ಕತ್ತಾಗಿದೆ, ಅವ್ರದ್ದು ಪೇಂಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈವನ್ ಡಿಸೈನಿಂಗ್ ಆಲ್ಸೋ ತುಂಬ ಅವ್ರದ್ದು ಇಂಪ್ರೂವ್ ಆಗ್ತಾಯಿದೆ, ತುಂಬ ಶಾರ್ಪು, ತುಂಬ ಗುಡ್ ಲುಕಿಂಗ್ ಯಾವಾಗಲೂ ಇತ್ತು, ಬಟ್ ನಾವು ಮಾಡರ್ನ್ ಸ್ಟ್ಯಾಂಡರ್ಡ್ಸು ಗುಡ್ ಲುಕಿಂಗ್ ಇದೆ. ಆ್ಯಂಡ್ ಇವಾಗ ಫೀಚರ್ಸನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಐ ಥಿಂಕ್ ಅವ್ರದ್ದು ರೀಸೆಂಟ್ ಅಪ್ಡೇಟ್ ಎಸ್ಪೆಷಲಿ ಹಂಟರ್ 350 ದೇ ಆರ್ ಕನ್ಸಿಡರಿಂಗ್ ದ ಕಸ್ಟಮರ್ ಇಶ್ಯೂಸ್ ಆಲ್ಸೋ, ಅದನ್ನು ರಿಸಾಲ್ವ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ದ ವೇ ದೇ ಆರ್ ಗ್ರೋಯಿಂಗ್, ದ R&D ಎಟ್ ವಿಚ್ ದೇ ಆರ್ ಗ್ರೋಯಿಂಗು ತುಂಬ ಚೆನ್ನಾಗಿದೆ. ಸೊ ಅದರಿಂದ ನನ್ನ ಪ್ರಕಾರ ವಿತ್ ಕನ್ಸಿಡರಿಂಗ್ ಆಲ್ ದೀಸ್ ಥಿಂಗ್ಸ್ ನಾನು ಹೇಳಿದೆ ನೋಡಿ, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ದರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ನನಗನ್ಸೋ ಪ್ರಕಾರ ವಿಚ್ ಕಾಂಟ್ರಿಬ್ಯೂಟ್ ಟು ದ ರಾಯಲ್ ಎನ್ಫೀಲ್ಡ್ ಸೇಲ್ಸು. ಇಟ್ ಈಸ್ ನಾಟ್ ಜಸ್ಟ್ ದ ಸ್ಟಾರ್ಟಿಂಗ್ ಹೇಳಿದೆ ನೋಡಿ, ದ ಮಾರ್ಕೆಟಿಂಗು, ದ ಕಮ್ಯುನಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಅದು ಡೆಫಿನೆಟ್ಲಿ ದ ಇನಿಷಿಯಲ್ ಪರ್ಸೆಪ್ಷನ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಆಲ್ಸೋ ನಿಮಗೆ ದ ಶೋರೂಮ್ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ, ದ ವೆಹಿಕಲ್ಸು ನಿಮಗೆ ಟೆಸ್ಟ್ ಡ್ರೈವ್ ಮಾಡಿದಾಗ ದ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಯು ಲುಕ್ ಎಟ್ ದ ಬ್ಯಾಕ್ಗ್ರೌಂಡ್ ಅರೌಂಡ್ ದ ವೆಹಿಕಲ್ಲು, ಅದು ಚೆನ್ನಾಗಿದೆ, ದ ಸ್ಪೆಸಿಫಿಕೇಷನ್ ಎವ್ರಿಥಿಂಗು. ಆ್ಯಂಡ್ ಆಲ್ಸೋ ದ ನೆಗೆಟಿವ್ಸ್ನ ಇವರು ಕೌಂಟರ್ ಮಾಡೋ ದ ವೇ ಮೆಥಡ್ಸು ರಾಯಲ್ ಎನ್ಫೀಲ್ಡ್ದು ತುಂಬ ಚೆನ್ನಾಗಿರೋದ್ರಿಂದ ಐ ಥಿಂಕ್ ಅವ್ರದ್ದು ಸೇಲ್ಸ್ ನಂಬರ್ ಆಬ್ವಿಯಸ್ಲಿ ಇಟ್ ಈಸ್ ಸೀಯಿಂಗ್ ಅ ವೆರಿ ಹೈ ನಂಬರ್ಸು 70%. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಕಂಟಿನ್ಯೂ ಟು ಗ್ರೋ ಡಿಸ್ಪೈಟ್ ಲಾಟ್ ಆಫ್ ಕಂಪನೀಸ್ ಆರ್ ಆಲ್ಸೋ ನಾವು ರಿಯಲೈಸಿಂಗ್ ವಾಟ್ ದೇ ಹ್ಯಾವ್ ಟು ಡೂ ಅಂತ ರಿಯಲೈಸ್ ಮಾಡಿದ್ರು ಐ ಥಿಂಕ್ ದೇ ವಿಲ್ ಗ್ರೋ, ಬಿಕಾಸ್ ಅವ್ರ ಪೋರ್ಟ್ಫೋಲಿಯೋ ತುಂಬ ಗ್ರೋ ಆಗ್ತದೆ. ಇವಾಗಲೂ ಅಷ್ಟೇ ಅವರು EV ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ವಿಚ್ ಅವರು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಸ್ಮಾರ್ಟು. ಬೇರೆ ಕಂಪನೀಸ್ ಅಷ್ಟೊಂದು ಯೋಚನೆ ಮಾಡ್ತಾ ಇಲ್ಲ. ಸೊ ಎಸ್, ನನ್ನ ಪ್ರಕಾರ I kind of feel that still that numbers will grow, but I think ಸ್ವಲ್ಪ ಬೇರೆ ಕಂಪನೀಸು ಎತ್ತೇಚ್ಕೊಂಡಿದ್ದಾರೆ ನಂಗೆ ಅನಿಸ್ತಾ ಇದೆ. ಸೊ ಸಮ್ವೇರ್ ಡೌನ್ ದ ಲೈನ್ ದೇ ವಿಲ್ ಹ್ಯಾವ್ ಅ ಚಾಲೆಂಜು. ಸೊ ಎವ್ರಿಬಡಿ ನೋ ದ ಗೇಮ್ ನಾವು ರಾಯಲ್ ಎನ್ಫೀಲ್ಡು. ಸೊ ಲೆಟ್ಸ್ ಸಿ ವಾಟ್ ದೇ ವಿಲ್ ಕಮ್ ಅಪ್ ವಿತ್ ದ 750 ಇಂಜಿನು, ಯಾವ ಥರ ಇರುತ್ತೆ, ಅದು ಯಾವ ಥರ ಸೇಲ್ಸ್ ಮಾಡುತ್ತೆ. ಆಬ್ವಿಯಸ್ಲಿ ಅದು ಇಂಟರ್ನ್ಯಾಷನಲ್ ಸೇಲ್ಸ್ಗೋಸ್ಕರ ಮಾಡಿರೋದು. ಲೆಟ್ಸ್ ಸಿ ಹೌ ದೇ ಡೂ ಇಟ್ಟು. ಐ ಮೀನ್ ಇಂಟರ್ನ್ಯಾಷನಲ್ ಸೇಲ್ಸ್ ಬಗ್ಗೆ ಅಂತೂ ಮರ್ತೇ ಹೋಗ್ಬಿಡ್ತು, ಅಲ್ಲೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಬಟ್ ನಾನು ಇಂಡಿಯಾ ಪಾಯಿಂಟ್ ಆಫ್ ವ್ಯೂಯಿಂದನೇ ನೋಡಿದ್ರು ದೇ ಆರ್ ಡೂಯಿಂಗ್ ವೆರಿ ಗುಡ್. ಸೊ ದೀಸ್ ಆರ್ ದ ರೀಸನ್ ನನಗನ್ಸುತ್ತೆ ವೈ ರಾಯಲ್ ಎನ್ಫೀಲ್ಡ್ ಹ್ಯಾಸ್ ಬೀನ್ ದ ಕಿಂಗ್ ಆಫ್ ಪ್ರೀಮಿಯಂ ಮಾಸ್ ಮಾರ್ಕೆಟ್ ಸೆಗ್ಮೆಂಟು. ಸೊ ನಿಮ್ಗೇನು ಅನಿಸುತ್ತೆ? ನನ್ನದು ಒಪಿನಿಯನಲ್ಲಿ ಏನಾದರೂ ರಾಂಗ್ ಇದ್ದರೆ ನೀವು ಡೆಫಿನೆಟ್ಲಿ ಒಂದು ರೆಸ್ಪೆಕ್ಟ್ಫುಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.